ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ದಕ್ಷಿಣ ಪ್ರಾಂತ ಸಮ್ಮೇಳನದ 2ನೇ ದಿನ ಸಂಜೆ ನಗರದ ಮುಖ್ಯ ಬೀದಿಗಳಲ್ಲಿ ಸಮ್ಮೇಳನದ ಪ್ರತಿನಿಧಿಗಳ ಬೃಹತ್ ಶೋಭಾಯಾತ್ರೆ ನಡೆಯಿತು. ಎಬಿವಿಪಿ ದಕ್ಷಿಣ ಪ್ರಾಂತ ಅಧ್ಯಕ್ಷ ಡಾಕ್ಟರ್ ರವಿ ಮಂಡ್ಯ, ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಎಂ ಈಶ್ವರ ಭಟ್ ಅವರ ನೇತೃತ್ವದಲ್ಲಿ ನಗರದ ಗೌಡ ಸಮಾಜದ ಸಮ್ಮೇಳನದ ಸಭಾಂಗಣದಿಂದ ನಗರದ ಮುಖ್ಯ ಬೀದಿಗಳಲ್ಲಿ ಭಾರತ ಮಾತೆ, ದೇವಿ ಶಾರದೆಯ ಪಟಚಿತ್ರ ಮತ್ತು ಸ್ವಾಮಿ ವಿವೇಕಾನಂದರ ಭಾವಚಿತ್ರದೊಂದಿಗೆ ಸಮ್ಮೇಳನದ ಪ್ರತಿನಿಧಿಗಳು, ಸಂಘಟನೆಯ ಪದಾಧಿಕಾರಿಗಳು ಶಿಸ್ತುಬದ್ಧವಾಗಿ ಮೆರವಣಿಗೆಯನ್ನ ನಡೆಸಿದರು. ಶೋಭಾಯಾತ್ರೆ ಹಾದು ಹೋಗುವ ಸಂದರ್ಭ ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ, ಮೇಜರ್ ಮಂಗೇರಿರ ಮುತ್ತಣ್ಣ, ಜನರಲ್ ತಿಮ್ಮಯ್ಯ ವೃತ್ತಗಳಲ್ಲಿ ಸೇನಾಧಿಕಾರಿಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಶೋಭಾಯಾತ್ರೆಯಲ್ಲಿ ಎಬಿವಿಪಿ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿ ಗೋಪಿ ಅರವಿಂದ್, ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಮಂದಾರ, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೊಳ್ಳ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕುಶಾಲನಗರದ ರೈತ ಭವನದಲ್ಲಿ LICಯ 2 ದಿನಗಳ ದಕ್ಷಿಣ ವಲಯ ಪ್ರತಿನಿಧಿಗಳ ಸಮಾವೇಶದಲ್ಲಿ ಕನ್ನಡ ಭಾಷೆಯಿಂದ ಸಂಪೂರ್ಣ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿ ಟಿಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮುತ್ತಿಗೆ ಹಾಕಿ ಸ್ಥಳೀಯ ಆಯೋಜಕರನ್ನ ತರಾಟೆಗೆ ತೆಗೆದುಕೊಂಡರು. ಎಲ್ಲ ಸ್ವಾಗತ ಫಲಕ ಆಂಗ್ಲಮಯವಾಗಿದೆ. ಕನ್ನಡ ಕಡೆಗಣಿಸಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗೆ ಒತ್ತು ನೀಡಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕರವೇ ನಗರಾಧ್ಯಕ್ಷ ಯೋಗೇಶ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿದ ಪದಾಧಿಕಾರಿಗಳು ಕನ್ನಡ ಭಾಷೆ ಮರೆತು ನಡೆಸ್ತಾ ಇರುವ ಕಾರ್ಯಕ್ರಮವನ್ನು ಖಂಡಿಸಿ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಕೇರಳ ಮತ್ತು ತಮಿಳುನಾಡಿನಿಂದ ಸಮಾವೇಶಕ್ಕೆ LIC ಏಜೆಂಟರು ಆಗಮಿಸಿದ್ದು ಅವರಿಗೆ ಕನ್ನಡ ಭಾಷೆ ಬಾರದ ಕಾರಣ ಈ ವ್ಯವಸ್ಥೆ ಮಾಡಲಾಗಿದೆ ಎಂದು ಸ್ಥಳೀಯ ಏಜೆಂಟರು ಸಮಜಾಯಿಷಿಕೆ ನೀಡಿದರೂ ಸುಮ್ಮನಾಗದ ಕರವೇ ಹೋರಾಟಗಾರರು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡುವಂತೆ ಎಚ್ಚರಿಸಿದರು. ನಂತರ ಸಮಾವೇಶ ಪ್ರಮುಖರು ಅಚಾತುರ್ಯದ ಬಗ್ಗೆ ಕ್ಷಮೆಯಾಚನೆ ಮಾಡಿದರು. ಈ ಸಂದರ್ಭ ಕರವೇ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಕುದುಪಜೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ದೇವಾಂಗ, ಮಡಿಕೇರಿ ಕ್ಷೇತ್ರ ಅಧ್ಯಕ್ಷ ಆನಂದ್ ಗೌಡ, ಮಹಿಳಾ ತಾಲೂಕು ಅಧ್ಯಕ್ಷೆ ಹಾನಗಲ್ ರೂಪಾ ಗಣೇಶ್, ಕಾರ್ಯದರ್ಶಿ ರಾಕೇಶ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಜೈಸ್ವಾಮಿ, ತಾಲೂಕು ಸಹ ಸಂಘಟನಾ ಕಾರ್ಯದರ್ಶಿ ಪವನ್, ನಗರ ಮಹಿಳಾ ಅಧ್ಯಕ್ಷೆ ಅನಿತಾ ದೇವಾಂಗ, ನಗರ ಘಟಕದ ಉಪಾಧ್ಯಕ್ಷ ರವಿ ಡಿಎನ್, ಕೂಡಿಗೆ ಹೋಬಳಿ ಅಧ್ಯಕ್ಷ ರಾಜೇಶ್ ಹಾಗೂ ಸದಸ್ಯ ಚಂದ್ರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯ DHS ಬಜಾರ್ ಕಟ್ಟಡದಲ್ಲಿ ಜಾಕಿ ಕಂಪನಿಯ ಒಳ ಉಡುಪುಗಳ ಮಳಿಗೆಯಿಂದ ಕೊಡಗು ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರಾದ ದುದ್ದಿಯಂಡ ಸೂಫಿ ಹಾಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸೂಫಿ ಹಾಜಿ ಅವರು, ಕೊಡಗಿನಲ್ಲಿ ಮೊದಲ ಬಾರಿಗೆ ಹೆಸರಾಂತ ಕಂಪನಿಯ ಒಳ ಉಡುಪುಗಳ ಮಳಿಗೆ ಆರಂಭಗೊಂಡಿದೆ. ಗ್ರಾಹಕರು ಬ್ರ್ಯಾಂಡೆಡ್ ಕಂಪನಿಯ ವಸ್ತ್ರಗಳನ್ನು ಖರೀದಿಸಲು ಮೈಸೂರು ಅಥವಾ ಬೆಂಗಳೂರಿಗೆ ತೆರಳಬೇಕಿತ್ತು. ಆದರೆ ವಿರಾಜಪೇಟೆ ಈ ರೀತಿಯ ಮಳಿಗೆ ಆರಂಭಗೊಂಡು ಕೊಡಗಿನ ಗ್ರಾಹಕರು ಇಲ್ಲಿಗೆ ಭೇಟಿ ನೀಡಿ ಸಹಕಾರ ನೀಡುವಂತೆ ಮನವಿ ಮಾಡಿದರು.
ವಿರಾಜಪೇಟೆಗೆ ಮೊಟ್ಟ ಮೊದಲಾಗಿ ಜಾಕಿ ಶೋರೂಮ್ ಒಂದು ಓಪನ್ ಆಗಿದೆ. ಇದು ನಾಗರಿಕರಿಗೆ ಅವಶ್ಯಕತೆವಾಗಿರೋದು. ಅದಲ್ಲದೆ ಹ್ಯಾಪಿ ಶಾಪಿಂಗ್ ಸುಮಾರು 25 ವರ್ಷದಿಂದಲೇ ವಿರಾಜಪೇಟೆಯಿಂದ ಒಳ್ಳೆ ಒಂದು ಹೆಸರಾಂತ ಮಳಿಗೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಸಹ ಜನರಿಗೆ ಉತ್ತಮ ರೀತಿಯಲ್ಲಿ ಕೈಗಿಟ್ಟುವ ರೇಟಿಗೆ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಸಹ ಅದೇ ಥರ ಕೊಡಲಿ ಅಂತೇಳಿ ಹಾರೈಸ್ತಾ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಕನ್ನಡಿಯಂಡ ಜುಬೇರ್ ಮಾತನಾಡಿ, ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಕಂಪನಿಯ ಉಡುಪುಗಳು ದೊರೆಯುತ್ತವೆ ಎಂದರಲ್ಲದೆ ನೂತನ ಮಳಿಗೆಗೆ ಶುಭಾಶಯ ಕೋರಿದರು. ಮೊದಲನೇದಾಗಿ ಎಷ್ಟೋ ವರ್ಷದಿಂದ, ಹಲವಾರು ವರ್ಷಗಳಿಂದ ನಮ್ಮ ಶಾಲೆಯವರು ಅಬು ಸಾಲಿ ಅವರು ಒಂದು ವಿರಾಜಪೇಟೆಯಲ್ಲಿ ಬಂದು ಮೊದಲನೇದಾಗಿ ಗಡಿಯಾರ ಕಂಬದ ಪಕ್ಕದಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದರು, ಶಾಪು ರೆಡಿಮೇಡ್. ಆಮೇಲೆ DHS ಬಿಲ್ಡಿಂಗಲ್ಲಿ ಓಪನ್ ಆಯಿತು. ಓಪನ್ ಆಗುವಾಗ ಬಂದು ತಗೊಂಡು 25 ವರ್ಷದ ಮೇಲೆ ಆಯಿತು ಅಲ್ವಾ. 25 ವರ್ಷ ಅಂದ್ರೂ ಒಳ್ಳೆ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಅಂಗಡಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದರು. ಆಮೇಲೆ ಇವರು ಈಗ ಜಾಕಿ ಒಂದು ಶೋರೂಮನ್ನು ಓಪನ್ ಮಾಡಲಿಕ್ಕೆ, ಜಾಕಿ ಒಂದು ಅಂಗಡಿಯನ್ನು ಓಪನ್ ಮಾಡಲಿಕ್ಕೆ ಒಂದು ಅಭಿಪ್ರಾಯಪಟ್ಟು ಈಗ ತಾನೇ ಈ ಒಂದು 10-15 ದಿವಸದಿಂದ ಭಾಳ ಒಂದು ಶ್ರಮಪಟ್ಟು ಆ ಕೆಲಸವನ್ನು ಮುಗಿಸಿ ಇವತ್ತು ಓಪನಿಂಗ್ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ DHS ಬಿಲ್ಡಿಂಗ್ ಮಾಲೀಕರಾದ DHS ಉಪ್ಯಾಜಿ ಅವರು ಅವರ ಹಸ್ತದಿಂದ ಆ ರಿಬ್ಬನ್ ಕಟ್ ಮಾಡಿ ನಮಗೆ ಈಗ ಒಳಗೆ ಬರಲಿಕ್ಕೆ ಒಂದು ಅನುವಾದ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭ ಮಳಿಗೆಯ ಮಾಲೀಕರಾದ KA ಅಬು ಸಾಲಿಯಾ, ಸಮಾಜ ಸೇವಕರಾದ ರೌಫ್, ಉದ್ಯಮಿಗಳಾದ ಮೊಯ್ದು, ನಜೀಬ್, ಮೂಸಾ, ಜಕ್ರಿಯಾ, ಸಮೀವುಲ್ಲಾ ಸೇರಿದಂತೆ ಹಲವಾರು ಮಂದಿ ಆಗಮಿಸಿ ನೂತನ ಮಳಿಗೆಗೆ ಶುಭಾಶಯ ಕೋರಿದರು. ಮಾದಕ ವಸ್ತುಗಳು ದೇಶದ ಆಂತರಿಕ ಭಯೋತ್ಪಾದಕ ಅಂತ ಪತ್ರಿಕಾ ಭವನದ ಅಧ್ಯಕ್ಷ ಪತ್ರಕರ್ತ S. ಮಹೇಶ್ ಹೇಳಿದ್ದಾರೆ. ಸೋಮವಾರಪೇಟೆಯಲ್ಲಿ ಪರಿವರ್ತನಾ ಟ್ರಸ್ಟ್ ಹಾಗೂ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇರುವ ಮಾದಕ ವಸ್ತು ವ್ಯಸನ ಜನಜಾಗೃತಿ ರಥಯಾತ್ರೆ ಸೋಮವಾರಪೇಟೆಗೆ ಆಗಮಿಸಿದ ಸಂದರ್ಭ JC ವೇದಿಕೆ ಬಳಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಬಂದೂಕು ಹಿಡಿದು ಬಾಂಬ್ ಹಾಕಿ ಜನರ ಜೀವ ತೆಗೆಯುತ್ತಿರುವ ಭಯೋತ್ಪಾದನೆ ಒಂದೆಡೆಯಾದರೆ, ಯುವಕರಿಗೆ ಮಾದಕ ವಸ್ತುಗಳನ್ನು ನೀಡೋ ಮೂಲಕ ಅವರನ್ನ ಮಾದಕ ವ್ಯಸನಿಗಳನ್ನಾಗಿ ಮಾಡುವುದರ ಜೊತೆಗೆ ಮಾದಕ ವಸ್ತುಗಳನ್ನು ಕಳ್ಳ ಸಾಗಾಣಿಕೆ ಮಾಡಲು ಬಳಸಿಕೊಳ್ತಾ ಇದ್ದಾರೆ ಎಂದರು. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ಒಂದು 15 ನಿಮಿಷ ನೀವು ನಿಮ್ಮ ಕಾನ್ಸಂಟ್ರೇಷನನ್ನು ಈ ಕಡೆ ಕೊಡಬೇಕು. ಈ 15 ನಿಮಿಷ ಇಲ್ಲಿ ಏನು ಹೇಳ್ತಾರೆ ಅದನ್ನು ತಾವು ಕೇಳುವ ಮೂಲಕ ಈ ನಮ್ಮ ಸಮಾಜವನ್ನು, ವ್ಯಸನ ಮುಕ್ತ ಸಮಾಜವನ್ನು ಮಾಡಲಿಕ್ಕೆ ನಿಮ್ಮ ಒಂದು ಅಳಿಲು ಸೇವೆಯನ್ನು ಕೇಳುವ ಮೂಲಕ ನೀಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಹುಶಃ ನೀವೆಲ್ಲರೂ ಇವತ್ತು ವಿದ್ಯಾರ್ಥಿನಿದ್ದೀರಿ, ಯುವ ಸಮೂಹ ಇದ್ದೀರಿ, ಪೋಷಕರುಗಳು ಬಹಳಷ್ಟಿದ್ದೀರಿ. ನೀವು ಇತ್ತೀಚೆಗೆ ದೃಶ್ಯ ಮಾಧ್ಯಮಗಳನ್ನು ನೋಡ್ತಾ ಇರ್ಬೋದು. ನೀವು ದೃಶ್ಯ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಡ್ರಗ್ಸ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ರೇವ್ ಪಾರ್ಟಿ ಅನ್ನುವಂತಹ ನೆಪಗಳಲ್ಲಿ ಯುವಕರುಗಳು ಸೇರಿಕೊಂಡು ನಡೆಸುವಂತಹ ಪಾರ್ಟಿಗಳಲ್ಲಿ ಡ್ರಗ್ಸನ್ನು ಸೇವನೆ ಮಾಡಿ ಅವರು ಮನುಷ್ಯರಾಗಿದ್ದಂಥವರು ಡ್ರಗ್ಸ್ ಸೇವನೆ ಮಾಡಿದ ನಂತರ ರಾಕ್ಷಸರಾಗಿ ವರ್ತನೆ ಮಾಡಿ ಜೊತೆಯಲ್ಲಿದ್ದಂಥವರನ್ನೇ ಕೊಲೆ ಮಾಡುವಂತಹ ಮಟ್ಟಕ್ಕೆ ಇವತ್ತು ಡ್ರಗ್ಸ್ ಅನ್ನುವಂತಹದ್ದು ಇವತ್ತು ಒಬ್ಬ ಮನುಷ್ಯನನ್ನು ಬದಲಾವಣೆ ಅಂತ ಮಾಡುವಂಥ ಸ್ಥಿತಿಗೆ ನಾವು ಬಂದು ಹೋಗ್ಬಿಟ್ಟಿದ್ವಿ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದಂತಹ ಅನಿವಾರ್ಯವಾದಂತಹ ಪರಿಸ್ಥಿತಿಗೆ ಇವತ್ತು ನಾವೆಲ್ಲವೂ ನಮ್ಮ ಸಮಾಜ ಬಂದು ನಿಂತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ರಕ್ಷಣೆ ಆಗಬೇಕು, ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಜನಾಂದೋಲನ ರಥಯಾತ್ರೆ ಇವತ್ತು ಸೋಮವಾರಪೇಟೆಗೆ ಬಂದಿದೆ. ಬ್ರಹ್ಮನಾಥ್ ಮಾತನಾಡಿ, ಇಂದು ಯುವ ಜನಾಂಗ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇರುವುದು ವಿಷಾದನೀಯವೆಂದರು. ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಅವರನ್ನು ಮಾದಕ ವ್ಯಸನಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಒಮ್ಮೆ ಅವರು ಈ ಚಟಕ್ಕೆ ಬಲಿಯಾದರೆ ಅದರಿಂದ ಹೊರಬರುವುದು ಕಷ್ಟಕರ. ಇಂತಹ ವ್ಯಕ್ತಿಗಳು ಕೊಲೆ ಮಾಡಿರುವ ಉದಾಹರಣೆ ಕೂಡ ಇದೆ ಎಂದರು. ಮನೆಯಲ್ಲಿ ಪೋಷಕರು ಮಕ್ಕಳ ಬಗ್ಗೆ, ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದರು. ಈಗಿನ ಯುವ ಸಮುದಾಯಕ್ಕೆ ಡ್ರಗ್ಸ್ ಮುಕ್ತ ಭಾರತ ಆಗಬೇಕು, ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು, ಡ್ರಗ್ಸ್ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು, ನಾಳೆ ನಾಡಿದ್ರಲ್ಲಿ ಡ್ರಗ್ಸ್ ಮುಕ್ತ ನಮ್ಮ ಊರುಗಳು ಕೂಡ ಆಗಬೇಕು. ಹಾಗಾಗಿ ಈ ಒಂದು ರಥಯಾತ್ರೆ 9ನೇ ತಾರೀಕು, ಕಳೆದ ವಾರ 9ನೇ ತಾರೀಕರಂದು ಮೈಸೂರಿನ JK ಮೈದಾನದಲ್ಲಿ ಪ್ರಾರಂಭವಾದಂಥ ಈ ಒಂದು ರಥಯಾತ್ರೆ ಚಾಮರಾಜನಗರ, ಟಿ ನರಸೀಪುರ ಹಾಗೂ ಮೈಸೂರು ಗ್ರಾಮಾಂತರ ಎಲ್ಲ ಮುಗಿಸಿ ನಿನ್ನೆ ಅಷ್ಟೇ ಕೊಡಗಿಗೆ ಬಂದು ಇವತ್ತು ಸೋಮವಾರಪೇಟೆ ತಾಲೂಕಿಗೆ ತಲುಪಿದೆ. ಇದೇ ಸಂದರ್ಭ ಶಿಕ್ಷಕ ಸಂತೋಷಿ ಹಿರೇಮಠ ಮಾದಕ ವಸ್ತುಗಳ ವಿರುದ್ಧ
ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪರಿವರ್ತನಾ ಟ್ರಸ್ಟ್ನ ಸಂದೇಶ, ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಸುಭಾಷ್ ತಿಮ್ಮಯ್ಯ, ಭೋಜೇಗೌಡ, ಉಮೇಶ್, ಬಿಜೆ ದೀಪಕ್, ಸುನಿಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಡ್ರಗ್ಸ್ ಅಥವಾ ಮಾದಕ ವಸ್ತು ಸೇವನೆ, ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು, ಆತ್ಮವಂಚನೆ, ಕುಟುಂಬ ನಾಶ, ಸಮಾಜ ಹಾಗೂ ದೇಶದ್ರೋಹಗಳೊಂದಿಗೆ ಸೇರಿಕೊಂಡಿವೆ ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕರ ವಸೂಲಿಗಾರರು, ಡಾಟಾ ಎಂಟ್ರಿ ಆಪರೇಟರ್, ಸ್ವಚ್ಛತಾಗಾರರು, ನೀರುಗಂಟಿಗಳು, ಜವಾನರನ್ನ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನ 36,000 ರೂಪಾಯಿ ನಿಗದಿ ಜಾರಿಗೊಳಿಸಬೇಕೆಂದು ಹಲವು ದಿನಗಳ ಬೇಡಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಿಸೆಂಬರ್ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಸಮಿತಿಯ ಅಧ್ಯಕ್ಷ PR ಭರತ್ ಹೇಳಿದ್ದಾರೆ. ವಿರಾಜಪೇಟೆಯಲ್ಲಿ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಭರತ್ ಅವರು, ಇಡೀ ರಾಜ್ಯದಲ್ಲಿ ಸುಮಾರು 63,000 ಮಂದಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ನೌಕರರಾಗಿ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಕಡಿಮೆ ವೇತನದಲ್ಲಿ ದುಡಿತಾ ಇರುವ ಇವರ ಹಲವಾರು ಪ್ರಮುಖವಾಗಿರುವ ಬೇಡಿಕೆಗಳನ್ನು ಪಡೆಯಲು ನಿರಂತರ ಹೋರಾಟ ಮಾಡುತ್ತಾ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸ್ತಾ ಬರಲಾಗಿದೆ. ಇದುವರೆಗೂ ಸರ್ಕಾರ ಪ್ರತಿಕ್ರಿಯೆ ನೀಡಿಲ್ಲ. ಆದ್ದರಿಂದ 17 ಪ್ರಮುಖ ಬೇಡಿಕೆಗಳನ್ನು ಪಡೆದುಕೊಳ್ಳಲು ಒತ್ತಾಯಿಸಬೇಕಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯಿಂದಾಗಿ ದುಡಿಯುವ ವರ್ಗಕ್ಕೆ ಕುಟುಂಬವನ್ನು ನಡೆಸಿಕೊಂಡು ಹೋಗುವುದು ಕಷ್ಟಕರವಾಗಿದೆ. ಇವತ್ತಿನ ಶಿಕ್ಷಣದ ಖಾಸಗೀಕರಣದಿಂದ ಮಕ್ಕಳ ಶಿಕ್ಷಣ ಹೊರೆಯಾಗಿದೆ. ವೈದ್ಯಕೀಯ ಮತ್ತು ಆರೋಗ್ಯ ಕ್ಷೇತ್ರದ ಖಾಸಗೀಕರಣದಿಂದಾಗಿ ವೈದ್ಯಕೀಯ ಖರ್ಚು ವೆಚ್ಚ ಹೆಚ್ಚಾಗಿದೆ. ಸರ್ಕಾರವು ತಾನು ನಿಗದಿಪಡಿಸಿರುವ ವರಮಾನವನ್ನು ಮಾನದಂಡವನ್ನಾಗಿಟ್ಟುಕೊಂಡು BPL ಪಡಿತರ ಚೀಟಿಗಳನ್ನು ರದ್ದುಪಡಿಸಲು ಹೊರಟಿರುವುದು ವಿಷಾದನೀಯವೆಂದರು. ಕರೆ ಕೊಟ್ಟಿದ್ದೀವಿ. ಅನಿರ್ದಿಷ್ಟಾವಧಿ ಮುಷ್ಕರದ ಘಟ್ಟಕ್ಕೆ ಹೋಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರನ ಅತ್ಯಂತ ದೊಡ್ಡ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ಲಿಕ್ಕಿರ್ತಕ್ಕಂಥ ಭಾಳ ಮುಖ್ಯ ಕಾರಣ. ಭಾಳ ಮುಖ್ಯವಾಗಿ ಇವತ್ತು ಗ್ರಾಮ ಪಂಚಾಯತ್ ನೌಕರರು ದುಡಿತಾ ಇರತಕ್ಕಂಥ ನೌಕರರಿಗೆ ಅವರ ಕುಟುಂಬವನ್ನು ಸಾಗಿಸಲಿಕ್ಕೆ ಇವತ್ತು ಸಾಧ್ಯವಾಗದಿರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಯಾಕೆಂದರೆ ಅವರ ಕನಿಷ್ಠ ವೇತನವನ್ನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿದೆ. ಪಂಚಾಯಿತಿ ನೌಕರರು ತನ್ನ ಕುಟುಂಬವನ್ನು ಸಾಗಿಸಲಿಕ್ಕೆ ಬೇಕಾಗಿರತಕ್ಕಂಥ ದೈನಂದಿನವಾಗಿರ್ತಕ್ಕಂಥ ಸಾಮಗ್ರಿಗಳ ಬೆಲೆ ಉಪ್ಪಿನಿಂದ ಹಿಡಿದು ಕರ್ಪೂರದವರೆಗೂ ಕೂಡ ಬೆಲೆ ಗಗನಕ್ಕೆ ಏರಿದೆ. ಆ ಬಟ್ಟೆ ಕೊಳ್ಳತಕ್ಕಂಥದ್ದಾಗಲಿ, ಮಕ್ಕಳ ಶಿಕ್ಷಣ ಆಗಲಿ ಅಥವಾ ಮನೆ ಬಾಡಿಗೆ ಆಗಲಿ ಎಲ್ಲವೂ ಕೂಡ ವಿಪರೀತವಾಗಿರ್ತಕ್ಕಂಥ ರೀತಿಯಲ್ಲಿ ಹೆಚ್ಚಾಗಿದೆ. ಆದರೆ ಕನಿಷ್ಠ ವೇತನ ಮಾತ್ರ ಇವತ್ತು ಹೆಚ್ಚಾಗ್ತಾ ಇಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಇವತ್ತು ಗ್ರಾಮ ಪಂಚಾಯಿತಿ ನೌಕರರು ಒಂದು ಹರೆ ಹೊಟ್ಟೆ ಒಳಗಡೆ ಕೆಲಸವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈಗಾಗಲೇ ಗ್ರಾಮ ಪಂಚಾಯತ್ ನೌಕರಿಗೆ 36,000 ಕನಿಷ್ಠ ವೇತನ ಬೇಕು ಅಂತೇಳಿ ಹಲವಾರು ರೀತಿಯ ಹೋರಾಟಗಳನ್ನು ನಾವು ನಡೆಸಿದ್ದೀವಿ. ಕೊನೆಗೆ ನ್ಯಾಯಾಲಯದ ಮೆಟ್ಲತ್ತಿದ್ದೀವಿ. ನ್ಯಾಯಾಲಯದಲ್ಲೂ ಕೂಡ ಅದು ಇತ್ಯರ್ಥ ಆಗಲಿಲ್ಲ. ಕೊನೆಗೆ ನ್ಯಾಯಾಲಯವು ಕೂಡ ಅದನ್ನು ತಿರಸ್ಕಾರ ಮಾಡಿ ಕೆಳ ಹಂತದ ಒಳಗಡೆ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ಸರ್ಕಾರಕ್ಕೂ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಗೂ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಸುಪ್ರೀಂ ಈ ಸಂದರ್ಭ ಜಿಲ್ಲಾ ಪದಾಧಿಕಾರಿ HB ಹರೀಶ್, ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಸಹ ಕಾರ್ಯದರ್ಶಿಗಳಾದ ದಿಲೀಪ್, ವಿಂದ್ಯಾ, ಉಪಾಧ್ಯಕ್ಷ ಮಹದೇವ, ರಂಗಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಕುಶಾಲನಗರ ತಾಲೂಕು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆಗೆ ಒಳಪಟ್ಟ ಜಾಗಗಳು ಮತ್ತು ಸಾರ್ವಜನಿಕ ರಸ್ತೆಗಳನ್ನು ಒತ್ತುವರಿ ಮಾಡುವ ಮೂಲಕ ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿರುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಜಿಲ್ಲಾ ಸಂಚಾಲಕ ಗೋವಿಂದರಾಜ್ ದಾಸ್ ಆರೋಪಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ಸಾರ್ವಜನಿಕ ದಾರಿ ತೆರವುಗೊಳಿಸುವುದು ಮತ್ತು ಸರ್ಕಾರಿ ಜಾಗವನ್ನು ಸಂರಕ್ಷಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ಗ್ರಾಮ ಸಭೆಯಲ್ಲಿ ತಾನು ಅರೆಬೆತ್ತಲೆ ಪ್ರತಿಭಟನೆಗೆ ಮುಂದಾಗಿದ್ದು ಕ್ರಮ ಕೈಗೊಳ್ಳಲು ಒತ್ತಾಯಿಸಿರುವುದಾಗಿ ತಿಳಿಸಿದರು. ಈಗಾಗಲೇ ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಗಳನ್ನು ಒದಗಿಸಲಾಗಿದ್ದು ತಕ್ಷಣ ಸರ್ಕಾರಿ ಜಾಗ ತೆರವುಗೊಳಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಂಬಂಧಪಟ್ಟ ಇಲಾಖೆ ಕಚೇರಿಗಳ ಮುಂಭಾಗ ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಹಿತಾಸಕ್ತಿ ಅರ್ಜಿ ಕೊಟ್ಟಿರೋದು
ಅದು 6 ತಿಂಗಳ ಹಿಂದೆ ಕೊಟ್ಟಿರೋದು. ಯಾವುದೇ ಕ್ರಮ ಆಗಿಲ್ಲ ಅಂದರೆ ಒಂದು ಪಂಚಾಯತಿ ಅಧ್ಯಕ್ಷ ಕೊಡಬೇಕು, ಏನಾರು ಇದ್ದರೆ ಅಧ್ಯಕ್ಷರಿಗೆ ಅಂತಲೇ ಕೊಡೋದು ಗ್ರಾಮ ಸಭೆಯಲ್ಲಿ, ಅಧ್ಯಕ್ಷ ಉತ್ತರ ಕೊಡಬೇಕು. ಇಲ್ಲ ಅಂದರೆ PDO ಅದ್ರ ಬಗ್ಗೆ ಏನಾಗಿದೆ ಕೊಡಬೇಕು. ಇಲ್ಲ ಅದಾಗಲಿಲ್ಲ ಸಂಬಂಧಿಸಿದ ರೆವಿನ್ಯೂರೇ ಕೊಡಬೇಕು, ತಹಶೀಲ್ದಾರ್ ಅವನ್ನೆಲ್ಲ ತಗೊಂಡು ಕೊಡಬೇಕು. ಇಲ್ಲ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಇದ್ದರೆ ಅವರೇ ಹೇಳಬೇಕು. ಇವರು ಯಾರು ಮಾಡ್ತಾ ಇಲ್ಲ. ನನ್ನ ಬಾಯಿ ಮುಚ್ಚೋಕ್ಕೆ ಒಂದು ಮಹಿಳಾ ಹಿರಿಯ ಸದಸ್ಯರನ್ನು ಕೊಟ್ಟು ಅಕ್ರಮ ಸಕ್ರಮದ ಸದಸ್ಯರಾಗಿದ್ದಂಥ ಮಹಿಳಾ ಅಧ್ಯಕ್ಷರು ಇದಕ್ಕೆಲ್ಲ ಸೂತ್ರಧಾರಿಗಳು ಅವರೇ ಮಾರಾಟ ಮಾಡ್ಕೊಂಬಂದಿರೋದು. ಇಷ್ಟು ಈ ಒಂದು ಚಿನ್ನದ ರೇಟಲ್ಲಿ ಇಷ್ಟಿಷ್ಟು ಇಲ್ಲಿ ಹಾಕೊಂಡು 5 ಬೇರೆ ಚಿನ್ನ ಹಾಕೊಂಡು ಇಲ್ಲಿ ಹೋಗ್ತಾರಂದರೆ ಇದೆಲ್ಲ ಲ್ಯಾಂಡ್ ಮಾಫಿಯಿಂದ ಅವ್ರ ಮನೆಗೆ ಹೋಗ್ತಾರೆ ದುಡ್ಡು ಪ್ರತಿಯೊಂದು ಊಟ ಮಾಡೋಕ್ಕೆ. ಬಡವ್ರ ಮನೆ ಹಾಳೋಗ್ತಿದೆ ಸರ್. ಹಿಂಗಾಗಿ ಸಾಮಾಜಿಕ ಕಳಕಳೆ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಹೊತ್ತು ನಿಮಗೆಲ್ಲ ಇಲ್ಲಿ ಮಾಡ್ತೀವಿ. ನಾವು ಮಡಿಕೇರಿ ಪ್ರೆಸ್ ಮಾಡಬೇಕು ಅಂದ್ರೆ ಬೇಡ, ಈ ಸಮಸ್ಯೆಗಳು ಇಲ್ಲೇ ಇರೋದ್ರಿಂದ ನೀವು ಸಾಮಾಜಿಕ ಕಳಕಳಿಗಳು ಪರಿಸರದ ಬಗ್ಗೆ ನಿಮ್ಮ ಮೇಲೆ ಭಾರಿ ಗೌರವ ಇರೋದ್ರಿಂದ ಪತ್ರಿಕಾ ಮಾಧ್ಯಮ ಎಲ್ಲದಕ್ಕಿಂತ ಶಾರ್ಪ್. ಯಾರನ್ನು ಬೇಕಾದ್ರೆ ಹೇಳಿಸ್ತೆ, ಯಾರು ಬೇಕಾದ್ರೆ ಕೂಡಿಸ್ತೆ. ನಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ಸಹಕಾರ ಆಗ್ತದೆ. ನೀವೇ ತಹಶೀಲ್ದಾರ್ಗೆ ಇವರಿಗೆ ಎಲ್ಲರೂ ಹೋದಾಗ ಪ್ರಶ್ನೆ ಮಾಡಿ ಆಗಿರೋದು ಏನು ಅಂತ ಹೇಳಿ ಮಾಡಬೇಕು ಸರ್. ನನ್ನ ಹತ್ರ ಇಷ್ಟು ಫೈಲ್ಗಳಿದೆ, ಒಂದಲ್ಲ. ನಾನು ಅರೆಬೆತ್ತಲೆ ಪ್ರತಿಭಟನೆ ಮಾಡಬೇಕಾದ್ರೆ 1-2 ಇಲ್ಲ ಸರ್. ಬೇರೆ ಮನೆಗಳಿಗೆ, ನಮ್ಮ ಮನೆಗೆ ಶೌಚಾಲಯದ ನೀರು ನೇರ ಬರ್ತಾ ಇದ್ರು ಕೂಡ ಯಾರು ಮಾಡಿಲ್ಲ. ಅವನ್ನೆಲ್ಲ ಹಂಗೆ ಇಟ್ಟಿದ್ದೀನಿ. ಶೌಚಾಲಯದ ನೇರ ನನ್ನ ಮೇಲೆ ದ್ವೇಷಕ್ಕೆ ಅಷ್ಟೇ, ಇನ್ನೇನಲ್ಲ. ಎಲ್ಲ ಬೇರೆ ಬೇರೆ ಇದೆ, ಬೇರೆ ಬೇರೆ ವಿಚಾರದಲ್ಲಿ ತಗೊಳ್ತೀನಿ ಸರ್. ಇದನ್ನು ನಾವೆಲ್ಲ ಈಗ ಮುಗಿದ ನಂತರ ನಾವು ಅರಣ್ಯ ಇಲಾಖೆಗೆ ಮತ್ತು ತಹಶೀಲ್ದಾರ್ಗೆ ಮನವಿ ಕೊಡ್ತೀವಿ ಸರ್, ಏನಾಗಿದೆ ಈ ಥರ ಇತ್ತು ಅಂತೇಳಿ. ಈಗ ನಮಗೆ ಜಾಗ ಕೊಟ್ಟುಬಿಟ್ಟು ಈಗ ನಮಗೆ ಜಾಗ ಇಲ್ಲದಂಗೆ ಆಗಿದೆ. ನಮಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಹೋದಾಗ ನಮಗೆ ಕೊಟ್ಟಿರೋ ಜಾಗನ ರೋಡ್ ಮಾರ್ಜಿನ್ ಮಾಡ್ಕೊಬಿಟ್ಟಿದ್ದಾರೆ. ಈಗ ರೋಡ್ ಮಾರ್ಜಿನಲ್ಲಿ ಮನೆ ಕಟ್ಟಕ್ಕೆ ಆಗಲ್ಲ, ಮನೆ ಕಟ್ಟಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನಗೆ ಅವರು ಕೊಟ್ಟವರು ಎಷ್ಟು 65 ಸೆಂಟ್ ಏನೋ ಜಾಗ ಅವ್ರ ಹತ್ರ ಇದೆ. ನನಗೆ ಅವ್ರ ಹತ್ರ ಇರುವುದರಲ್ಲಿ ನನಗೊಂದು 5 ಸೆಂಟು 6 ಸೆಂಟು ನನಗೊಂದು 5 ಸೆಂಟು 6 ಸೆಂಟು ನನಗೆ ಕೊಟ್ಟಿರೋ ಜಾಗನ ಅವರ ದಾಖಲೆಯಲ್ಲಿ ಇರೋದರಲ್ಲಿ ನನಗೊಂದು 6 ಸೆಂಟು ಜಾಗನ ನನಗೆ ಮಾಡಿಕೊಡಿ ದಯವಿಟ್ಟು ಅಂತ ಹೇಳ್ಬಿಟ್ಟು. ಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್, ಉಪಾಧ್ಯಕ್ಷರಾದ ಸರಳ ರಾಮಣ್ಣ, ಕಾರ್ಯದರ್ಶಿ ನಿರ್ಮಲಾ ಸುರೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜನಸಾಮಾನ್ಯರು ಹಾಗೂ ರೈತರ ಸಮಸ್ಯೆಗಳನ್ನು ಅರಿತು ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಿನ ಹೋರಾಟಗಳನ್ನು ರೂಪಿಸಲು ಸಿಪಿಐಎಂ ಪಕ್ಷ ಮುಂದಾಗಿದೆ ಎಂದು ಪಕ್ಷದ ಕಾರ್ಯದರ್ಶಿ HB ರಮೇಶ್ ತಿಳಿಸಿದ್ದಾರೆ. ವಿರಾಜಪೇಟೆಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಪಕ್ಷದ ವತಿಯಿಂದ ಡಿಸೆಂಬರ್ 21ರಂದು ಹಮ್ಮಿಕೊಂಡಿರುವ ಹೋರಾಟದ ಕುರಿತು ಡಿಸೆಂಬರ್ 15ರವರೆಗೆ ಮನೆ ಮನೆಗೆ ಭೇಟಿ ಮತ್ತು ಸಹಿ ಸಂಗ್ರಹ ಕಾರ್ಯಕ್ರಮ ಮಾಡಲಾಗಿದೆ. ಜನಸಾಮಾನ್ಯರು ರೈತರ ಸಮಸ್ಯೆಗಳನ್ನು ಆಲಿಸಿ ಅವರ ಬೇಡಿಕೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಇಡಬೇಕೆಂದು ಪಕ್ಷ ತೀರ್ಮಾನಿಸಿದೆ. ಡಿಸೆಂಬರ್ 21ರಂದು 50,000ಕ್ಕೂ ಹೆಚ್ಚು ಜನರು ಸೇರಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಬಹಿರಂಗ ಸಭೆ ಮೂಲಕ ಸರ್ಕಾರಕ್ಕೆ ಬೇಡಿಕೆಗಳ ಪಟ್ಟಿ ಸಲ್ಲಿಸಲಾಗುವುದೆಂದು ಮಾಹಿತಿಯನ್ನ ನೀಡಿದರು. ಕಾಫಿ ಬೆಳೆಯುವ ಕೊಡಗಿನಲ್ಲಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಜಿಲ್ಲೆಯ ಬೆಳೆಗಳಿಗೆ ಮಾರುಕಟ್ಟೆ ಕಲ್ಪಿಸುವ ದೃಷ್ಟಿಯಿಂದ ಕೊಡಗು ಜಿಲ್ಲೆಗೆ ರೈಲು ಅವಶ್ಯಕತೆ ಇದ್ದು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇದನ್ನ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಂಡವಾಳಶಾಹಿಗಳ ಪಕ್ಷವಾಗಿದೆ. ರೈತರ, ಕೂಲಿ ಕಾರ್ಮಿಕರ, ಬಡವರ, ದೀನದಲಿತರ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ದೇಶದ ಬಹುಸಂಖ್ಯಾತರನ್ನು ವಂಚಿಸ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಡವರ ಪಾಲಿಗೆ ಹಿಡಿಶಾಪವಾಗಿದೆ ಎಂದರು. ರಾಜ್ಯದಾದ್ಯಂತ ಪ್ರಚಾರಾಂದೋಲನದ ಜನಧನಿ ರ್ಯಾಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ. ಇದರ ಭಾಗವಾಗಿ ಈಗಾಗಲೇ ನವೆಂಬರ್ 1ರಿಂದ ನಾವು ಜಿಲ್ಲೆಯ ಮನೆ ಮನೆ ಭೇಟಿ ಮತ್ತು ಕರಪತ್ರ ಹಂಚುವಂಥದ್ದು ಜೊತೆಗೆ ಸಹಿ ಸಂಗ್ರಹ ಮಾಡಿದ್ವಿ. ಒಟ್ಟಾಗಿ ಕಾರ್ಮಿಕರು, ರೈತರು ಎದುರಿಸುತ್ತಿರುವಂಥ ರಾಜ್ಯದ ಒಟ್ಟಾರೆ ಪ್ರಶ್ನೆಗಳನ್ನು ಕೈಗೆತ್ತಿಕೊಂಡು ರಾಜ್ಯದಲ್ಲಿ BJP, ಕಾಂಗ್ರೆಸ್, JDSಗೆ ಹೊರತಾಗಿ ಪರ್ಯಾಯ ರಾಜಕೀಯವನ್ನು ನಾವು ಕಾಣಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ 21ನೇ ತಾರೀಕಿಗೆ ನಡೆಯುವ ಈ ಜನಧನಿ ರ್ಯಾಲಿಯಲ್ಲಿ ಜಿಲ್ಲೆಯಿಂದ 200ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದಾರೆ. ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯ ಭರತ್ PR ಮಾತನಾಡಿ, ಕಳೆದ 20 ದಿನಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಸಾವಿರಾರು ಸಹಿ ಸಂಗ್ರಹ ಮಾಡಿ ಕರಪತ್ರಗಳನ್ನು ಹಂಚಲಾಗಿದೆ. ಸಾಮಾಜಿಕ ನ್ಯಾಯ, ಸಮಾನತೆ, ಮಹಿಳೆ, ಅಲ್ಪಸಂಖ್ಯಾತರು, ಖಾಸಗೀಕರಣ, ಕೋಮುವಾದ, ರೇಷನ್ ವ್ಯವಸ್ಥೆ, ದಲಿತ ಮತ್ತು ಆದಿವಾಸಿ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಂತಹ ಸಂದರ್ಭದ ಒಳಗಡೆ ಬಡವರ ಹಸಿವನ್ನು ನಿಭಾಯಿಸಬೇಕಾಗಿರತಕ್ಕಂಥ ಸರ್ಕಾರಗಳು ಇವತ್ತು ಪಡಿತರ ಚೀಟಿಗೆ ಇನ್ನಷ್ಟು ರೀತಿಯ ಅನುಕೂಲಗಳನ್ನು ಮಾಡಿಕೊಡಬೇಕಾಗಿರತಕ್ಕಂಥ ಸರ್ಕಾರ ಹಲವಾರು ರೀತಿಯ ಮಾನದಂಡಗಳನ್ನು ಕೊಟ್ಟು
ಬಡತನ ರೇಖೆಯಲ್ಲಿರ್ತಕ್ಕಂಥ ಕೆಳಗಡೆ ಇರತಕ್ಕಂಥ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ BPL ಕಾರ್ಡನ್ನು ಸಂಪೂರ್ಣವಾಗಿ ಕಡಿತ ಮಾಡಲಿಕ್ಕಿರ್ತಕ್ಕಂಥ ಹುನ್ನಾರಗಳು ಇವತ್ತು ನಡೀತಾ ಇದೆ. ತಿಳಿಸಿದ್ದಾರೆ. ಈಗ ಒಂದು CPIM ಪಕ್ಷದ ನೇತೃತ್ವದಲ್ಲಿ ಈ ಹೋರಾಟಗಳು ನಡೀತಾ ಇರೋದು 21ನೇ ತಾರೀಕು ಫ್ರೀಡಮ್ ಆಫ್ ಬೆಂಗಳೂರಿನಲ್ಲಿ. ಒಂದು ಪರ್ಯಾಯ ರಾಜಕಾರಣವನ್ನು ನಾವು ಈಗ ಜನರ ಮುಂದೆ ಇಡ್ತಾ ಇರೋದು. ಜಿಲ್ಲಾ ಸಮಿತಿ ಸದಸ್ಯರಾದ AC ಸಾಬು, ಪದ್ಮಿನಿ ಶ್ರೀಧರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಹಕ್ಕೆ ಗ್ರಾಮದ ಬಸ್ ತಂಗುದಾಣ, ಅತಿಕ್ರಮಣ ಕೆರೆಗಳ ತೆರವು, ಎಡದಂಡೆ ನಾಲೆಯ ರಸ್ತೆ ಸಮಸ್ಯೆ ಹಾಗೂ ಉದ್ದೇಶಿತ ಬೀದಿ ನಾಯಿಗಳ ಆರೈಕೆ ಕೇಂದ್ರದ ಪ್ರಸ್ತಾವನೆ ಕೈಬಿಡುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಬುಧವಾರ ಹಕ್ಕೆ ಮತ್ತು ಹುಲುಸೆ ಗ್ರಾಮಸ್ಥರು ಹಕ್ಕೆ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಹಕ್ಕೆ ಗ್ರಾಮದ ನಿವಾಸಿ ಸಾಮಾಜಿಕ ಹೋರಾಟಗಾರ ಮೋಹನ್ ನೇತೃತ್ವದಲ್ಲಿ ನೂರಾರು ಗ್ರಾಮಸ್ಥರೊಂದಿಗೆ ಬೆಳಗ್ಗೆ ಆರಂಭಗೊಂಡ ಪ್ರತಿಭಟನೆಯ ಕಿಚ್ಚಿಗೆ ತಾಲೂಕು ಅಧಿಕಾರಿಗಳು ತಬ್ಬಿಬ್ಬಾದರು. ಪ್ರತಿಭಟನೆ ಕಾವೇರ್ತ ಇದ್ದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಗ್ರಾಮಸ್ಥರ ಸಮಸ್ಯೆ ಆಲಿಸಲು ಮುಂದಾದರು. ಈ ಸಂದರ್ಭ ಗ್ರಾಮಸ್ಥರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮಡಿಕೇರಿ ಹಾಗೂ ಹಾಸನ ಹೆದ್ದಾರಿಗೆ ಹೊಂದಿಕೊಂಡಿರುವ ಗ್ರಾಮಕ್ಕೆ ಬಸ್ ತಂಗುದಾಣವಿಲ್ಲ. ರಸ್ತೆ ಅಭಿವೃದ್ಧಿ ಸಮಯದಲ್ಲಿ ಇದ್ದ ಹಳೆ ಬಸ್ ನಿಲ್ದಾಣವನ್ನು ತೆರವು ಮಾಡಲಾಗಿತ್ತು. ಆದರೆ ರಸ್ತೆ ಅನೇಕ ವರ್ಷಗಳೇ ಕಳೆದರೂ ಇದುವರೆಗೂ ಬಸ್ ತಂಗುದಾಣ ನಿರ್ಮಿಸಿಲ್ಲ. ಹಕ್ಕೆ ಮತ್ತು ಹುಲುಸೆ ಗ್ರಾಮಗಳು ಕಾಡಂಚಿನ ಗ್ರಾಮಗಳಾಗಿದ್ದು ಕಾಡು ಪ್ರಾಣಿಗಳ ಹಾವಳಿಯಿಂದ ಈ ಭಾಗದ ರೈತರು ಹಾಗೂ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆಂದರು. ಸ್ವಲ್ಪ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಅದೇ ಸರ್ವೆ ನಂಬರಲ್ಲಿ ಸ್ವಲ್ಪ ಕಾಣದಿರಾಗಿ ರೋಡ್ಗೆ ಅಲ್ಲಿ ರೋಡಲ್ಲಿ ಎಲ್ಲ ಓಡಾಡೋ ರಸ್ತೆ ಅದೊಂದು ಸ್ವಲ್ಪ ಸ್ಥಳಾಂತರ ಮಾಡ್ಕೊಳ್ಬೇಕು. ಒಂದು ಅರ್ಧ ಎಕರೆನ ಏನಿದೆ ಅದೇ ಸರ್ವೆ ನಂಬರಲ್ಲಿ ಹಿಂದೆ ಮುಂದೆ ಮಾಡಬೇಕು. ಒಂದು ಎರಡನೇದು ಇನ್ನೊಂದು ಎಕರೆ ಜಾಗ ಇದೆ ಸ್ಮಶಾನ, ಅದನ್ನು ನೀಟಾಗಿ ಸ್ವಲ್ಪ ಸರ್ವೆ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ತೀರ್ಮಾನ ನಾಯಿ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ನೀವು ಅಲ್ಲಿ ಅಂತೆ ಮಾಡ್ಕೊಂಡು ಇನ್ನೂ ನಿಮ್ಮ ಸ್ವಾಧೀನಕ್ಕೆ ಬಂದಿಲ್ಲ. ಇವತ್ತು ನಾಳೆ ಆಟ ಆಡ್ಕೊಂಡು ಕೂತಿದ್ರೆ ಏನು ಮಾಡ್ಬೇಕು ಹೇಳಿ? ಇಲ್ಲ ಮಾಡಲ್ಲ ಅಂತ ಬರ್ಕೊಡಿ, ಅದು ಮುಂದಿನ ನಾವು ತಗೊಬರ್ತೀವಿ ಆದೇಶ ಕೊಟ್ಟಿದ್ದಾರೆ. ನೀವು ಪಂಚಾಯತಿ ಹಸ್ತಾಂತರ ಮಾಡಿರೋ ಫೋಟೋಸ್ ಇದೆ, ಎಲ್ಲೆಲ್ಲಿ ಯಾರ್ಯಾರು ಎಂಕ್ರೋಚ್ಮೆಂಟ್ಸ್ ಇದೆ, ಡೀಟೇಲ್ಸ್ ಇದೆ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕಾಪೀಸ್ ಇದೆ, ಆಗಲೇಬೇಕು. ಆಲ್ರೆಡಿ ಮೂರು ಸಲ ಪಂಚಾಯತಿ ಕಡೆಯವ್ರಿಗೆ ಬಂದಿಲ್ಲ. ಪಂಚಾಯತಿ ಕಡೆಯವ್ರಿಗೆ ನಾವು ಫೋರ್ಸ್ಫುಲಿ ಮಾಡಿಸ್ಕೊಳ್ಳೋಕ್ಕಾಗಿತ್ತು. ಎಷ್ಟು ಒತ್ತಾಡಿ ನಾವು ಸರ್ವೆ ಮಾಡ್ತಿದ್ದೀವಿ ಅಂದರೆ ನಮಗೆ ಗೊತ್ತಿದೆ. ಸರ್ವೆ ನಂಬರ್ 1/1 ರಾಪುರದಲ್ಲಿ 1/1 1 ಎಕರೆ, ನಲ್ಲಿ 1/1 ನಾಯಿಗಳ ಕಾಟಕ್ಕೆ ಭಾರಿ ತೊಂದರೆ ಆಯ್ತದೆ. ಅದೊಂದು ಕ್ಯಾನ್ಸಲ್ ಆಗಬೇಕು. ರಸ್ತೆಗೆ ಆಗ್ತಾ ಇದ್ದೀರಾ ತಗೊಂಡೋಗಿ, ಅದು ಮೇನ್ ರಸ್ತೆ ಪಕ್ಕದಲ್ಲಿ ಕಾವೇರಿ ಎಡದಂಡೆ ಇದೆ. 2000 ಈಗ ಕರೆಂಟ್ ಸೆಂಟ್ರಿಂದ 80 ಫೀಟ್ ಬರುತ್ತೆ. 80 ಫೀಟ್ ಎಲ್ಲೋ ಅಲ್ಲಿ ಹೋಗ್ತದೆ. ಆಗ ನಮ್ಗೆ ಇಲ್ಲಿ ಯಾಕೆ ಕೊಡೋದಿಲ್ಲ? ಅದನ್ನು ನಾವು ಕೇಳೋದಲ್ಲ ಸರ್, ನೀವು ಡಿಪಾರ್ಟ್ಮೆಂಟಿಂದ ನೀವು ಅದನ್ನು ಸರ್. ನಮ್ಮಲ್ಲಿ ಪಂಚಾಯತಿ ಇದು ಒಂದು ಮೇನ್ ತಪ್ಪೇನಾಗಿದೆ ಅಂದ್ರೆ ಸೀವೇಜ್ ಇರಿಗೇಷನ್ ಅದು ಸೀವೇಜ್ ಅಲ್ಲ, ಅದು ಸೀವೇಜ್ ಅಲ್ಲೇ ಅಲ್ಲ. ಈಗ ಪಂಚಾಯತಿ ನಿಮ್ಮ ಇದರಲ್ಲಿ ಒಂದು ಆದೇಶ ಇರುತ್ತೆ, ಇಷ್ಟು ಬಿಟ್ಟೆ ಮನೆ ಕಟ್ಟಬೇಕು ಅಂತ ಪಂಚಾಯತಿಯಿಂದ ಎನ್ಒಸಿನ ಸಮೇತ ಇದು ಕೊಟ್ಟಿರ್ತಾರೆ. ಅಷ್ಟು ಕೊಟ್ಟಿರುವಾಗ ಈಗ ಯಾರೋ ಒಬ್ರು ಬಂದು ಬಿಡಿ ನಮ್ಮದು ಜಾಗ ಅಂತಂದರೆ ಅದು ದಾಖಲಾತಿಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಲ್ವಾ? ಅವ್ರದ್ದೇ ಜಾಗ ಬೇಕು ಅಲ್ವಾ? ಅವ್ರದ್ದೇ ಜಾಗ ಅನ್ನೋದಕ್ಕೆ ನಾವು ಬಚ್ಚನ ಕಟ್ಟೆ ಕೊಡೋಲ್ಲ, ಇದು ಸರ್ಕಾರಿ ಜಾಗ ಅಲ್ಲ, ನಮ್ಮದು ಜಾಗ ಅನ್ನೋದಕ್ಕೆ ನಾನು ನಿಮಗೆ ದಾಖಲಾತಿ ಕೊಡಬೇಕಲ್ವ? ಆಗ ನೀವು ಅದ್ರ ಬಗ್ಗೆ ಈಗ ವಿಡಿಯೋರೇ ಅಲ್ಲಿ ಏನಾಗಿದೆ 2 ರೋಲ್ ತರಿಸಿ ಹೊಡೀರಿ ಸರ್, ನೆಟ್ ಬಿಡಿ. ಡ್ಯೂಟಿ ಟೈಮಲ್ಲಿ ಎಲ್ಲ ಆಗಿ ಯಾಕೆ ಮಾಡ್ಕೊತಾರೆ ಅವರು ಹೇಳಿ ನೋಡೋಣ. ಅವ್ರು ಬೇಕು ಅಂತಾನೆ ಮಾಡ್ಕೊಂಡ್ರೆ ಕೆಲಸ. ಈಗ ಅವ್ರ ಅಧಿಕಾರಿಗಳು ಏನಾದ್ರು ಇದೆಯಾ? ಅವ್ರಿಗೆ ಆಫೀಸ್ ನಂಬರ್ ಇರ್ತದಲ್ವಾ, ಪರ್ಸನಲ್ ನಂಬರ್ ಬೇಡಿ, ಅವ್ರು ಬೇಕು ಅಂತಾನೆ ಮಾಡ್ರೆ ಕೆಲಸ ಇದು. ಈಗ ನೀವು ಇಲ್ಲಿ ಹೋಗ್ತೀರಿ, ನೀವು ಕೆಲಸಗಳು ನಾವು ಮಾಡ್ತೀವಿ. ಈಗ ಅಲ್ಲ ಆಶ್ವಾಸನೆ ಬದ್ದು ಇವತ್ತೇ ಮಾಡ್ಬೋದಲ್ಲ, ನಾವ್ ಹೆಲ್ಪ್ ಮಾಡ್ತೀವಲ್ಲ, ಕೈ ಹಾಕ್ತೀವಲ್ಲ, ನಡೀರಿ ಬಿಡಿ. ಆಲ್ರೆಡಿ ಸ್ಟೇಷನ್ಗೆಲ್ಲ ಸರ್ ಇದು ಒಂದು ಹೇಳ್ತೀನಿ, ಇದು ಮುಚ್ಚಳಿಕೆ, ಸ್ಟೇಷನ್ ವ್ಯಾಲಿಡ್ ಅಲ್ಲ. ಪಂಚಾಯತಿಗೆ ಹಸ್ತಾಂತರ ಆಗಿದೆ. ಪಂಚಾಯತಿ ಏನಕ್ಕೆ ಇದು ನಿಮ್ಗೆ ಅವ್ರಿಗೊಂದು ಭಯ ಹುಟ್ಟಿಸಿ ಮಾಡಿದಾಯ್ತು. ಇದನ್ನ ಯಾವುದು ವ್ಯಾಲಿಡ್ ಅಲ್ಲ, ಆಯ್ತಾ? ಈಗ ನಿಮ್ಗೆ ಅಲ್ಲಿಗೆ 2 ಗ್ರೀನ್ ನೆಟ್ ತಂದ್ಬಿಟ್ಟು ನೀವು ಬಿಡ್ಲಿಕ್ಕೆ ಏನಾಗಿದೆ? ಬೆಳೆ ತೆಗೆದಾಗಿದೆ ತಾನೆ, ರೈತರ ಕಷ್ಟ ಅರ್ಥ ಮಾಡ್ಕೊಂಡೆ ನಾವು ಬಿಟ್ಟಿದ್ದಲ್ವಾ?
ಬಿಡಿ ಮುಚ್ಚಿ ಇದಾಕಿ ಪಂಚಾಯತಿ ತಗೊಂಡು ಆಮೇಲೆ ಹರಾಜು. ಅಲ್ಲದೆ ಹಕ್ಕೆ ಗ್ರಾಮದಲ್ಲಿರುವ ಬೀದಿ ನಾಯಿಗಳ ಆರೈಕೆ ಕೇಂದ್ರ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿ ಜಾಗವೊಂದ ಸರ್ವೆ ಮಾಡಿ ಜಾಗ ಗುರುತಿಸಿರುವ ಕ್ರಮಕ್ಕೆ ನಮ್ಮ ವಿರೋಧವಿದೆ. ಈ ಕೂಡಲೇ ಉದ್ದೇಶಿತ ಬೀದಿ ನಾಯಿಗಳ ಆರೈಕೆ ಕೇಂದ್ರ ಪ್ರಸ್ತಾಪವನ್ನ ಹಿಂಪಡೆಯಬೇಕೆಂದು ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಹಾಗೂ ಪಂಚಾಯತ್ ಅಭಿವೃದ್ಧಿ ರವಿಕುಮಾರ್ ಅವರನ್ನ ಒತ್ತಾಯಿಸಿದ್ರು. ಸ್ಥಳಕ್ಕೆ ಆಗಮಿಸಿದ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ಗ್ರಾಮದ ಸಾಮಾಜಿಕ ಹೋರಾಟಗಾರ ಮೋಹನ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಚ್ಎಸ್ ಅಶೋಕ್, ಕಾಂಗ್ರೆಸ್ ಮುಖಂಡ ಎಚ್ಕೆ ನಟೇಶ್ ಗೌಡ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲತಾ ಮಾತುಕತೆಯನ್ನ ನಡೆಸಿದರು. ಸರ್, ಅವ್ರು ಖಾಲಿ ಮಾಡೋದು ಏನಿಲ್ಲ. ಕೆರೆ ಕೀಳಕ್ಕಾಗಲ್ಲ, ಗಿಡಗಳು ಕೀಳೋದು ಬೇಡ. ಪಂಚಾಯತಿ ವರ್ಷಕ್ಕೆ ತಗೊಂಡು ಪಂಚಾಯತಿಯಿಂದ ಹರಾಜು ಮಾಡಿ ಸರ್. ಕೆರೆ ಯೂಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ದುಡ್ಡು ಬಂದಾಗ ಮಾಡೋಣ. ಈಗ ಪಂಚಾಯತಿಯಿಂದ ಹರಾಜು ಕೊಟ್ಟು ವರ್ಷಕ್ಕೆ 7 ಲಕ್ಷ ಇನ್ಕಮ್ ಬರುತ್ತೆ. ನೀವು 1 ವರ್ಷದ ನಮ್ಮ ಪಂಚಾಯತಿ ಇನ್ಕಮ್ 5 ಲಕ್ಷ. ಇವತ್ತು ಪ್ರತಿಭಟನೆ ಆಗಿರೋದೇನ ಉದ್ದೇಶ, 4 ಉದ್ದೇಶಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದು. ಅದರಲ್ಲಿ ಕೆರೆ ಒತ್ತುವರಿ ವಿಷಯವಾಗಿ ಅವರು ಫೆಬ್ರವರಿ 5ನೇ ತಾರೀಕು ತನಕ ಕಾಲಾವಕಾಶ ಕೇಳ್ಕೊಂಡಿದ್ದಾರೆ. ಅದರೊಳಗಡೆ ನಾವು ತೆರವುಗೊಳಿಸಿ ಅದಕ್ಕೆ ಸೂಕ್ತ ಫೆನ್ಸಿಂಗ್ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕಾಲುವೆ ವಿಷಯಗಳಲ್ಲಿ ನೀರಾವರಿ ಅಧಿಕಾರಿಗಳು ಬಂದಿದ್ದರು. ಅವರು ಕೂಡ ನಾಳೆಯಿಂದಲೇ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರ ಮಾಡೋಕ್ಕೆ ಹೊರಟಿದ್ರು. ಅದಕ್ಕೆ ಪಂಚಾಯಿತಿಯಿಂದ ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ಅದರದ್ದು ಸೂಕ್ತ ಪತ್ರ ವ್ಯವಹಾರ ಕೂಡ ಮಾಡಲಿಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ತಹಶೀಲ್ದಾರ್ ಕೂಡ ಭರವಸೆ ಕೊಟ್ಟಿದ್ದಾರೆ. ಅದು ನೋಡುವ, ಅದು ಮುಂದೆ ಏನಾಗುತ್ತೆ ಅಂತ. ಇನ್ನು ಬಸ್ ಸ್ಟಾಪ್ ವಿಷಯದಲ್ಲಿ ಇವತ್ತು ಅಧಿಕಾರಿಗಳು ಯಾರೂ ಬರಲಿಲ್ಲ ಇಲ್ಲಿಗೆ ನಮಗೆ. ಆದರೆ ನಮ್ಮಲ್ಲಿ ಈಗ ಪುನಃ ಇನ್ನೂ 1 ಗಂಟೆ ಕಾಲಾವಕಾಶ ಕೇಳಿರೋದ್ರಿಂದ ಪುನಃ ನಾವು ಕಾಯ್ದು ನೋಡ್ತೀವಿ. ಅದು ಸರಿಯಾಗಲಿಲ್ಲ ಅಂದರೆ ನಮ್ಮ ಗ್ರಾಮಸ್ಥರ ನಿರ್ಧಾರ ನಾವು ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ನಾವು ಮತ್ತೆ ತೀರ್ಮಾನ ತಗೊಳ್ತೀವಿ ನಾವು. ಇದ್ರ ಬಗ್ಗೆ ಸಾರ್ವಜನಿಕ ಕೆರೆ, ಸರ್ಕಾರಿ ಕೆರೆ ರಕ್ಷಣೆ ಮಾಡೋದಕ್ಕೆ ಈಗ ಆಗಿರೋದಕ್ಕೆಲ್ಲ ಏನೇನು ಆಗಿದೆ ಅಂತ ಫೈಲ್ ಮಾಡ್ಕೋಬೇಕು. ಸುಮ್ಮನೆ ಆಮೇಲೆ ಲಾಸ್ಟ್ ಆರೋಗ್ಯ ಏನು ಮಾಡ್ತೀರಾ ನಿಮ್ಮ ಕಾನೂನಲ್ಲಿ ಏನಿದೆ ಮಾಡಿ. ಮೇಲ್ಗಾನದಿಂದ ಡಿಸ್ಟ್ರಿಬ್ಯೂಟರ್ನ ಸಬ್ ಡಿಸ್ಟ್ರಿಬ್ಯೂಟರಿಂದ SIC ಅಂತ ಕೊಡ್ತೀವಿ. ರೈತರ ಗದ್ದೆಗಳ ಮಧ್ಯೆ ಅಥವಾ ಹೊರಗಳ ಮಧ್ಯೆ ಒಂದು ಸಣ್ಣ ಕಿರುಗಾಲು ಕೊಡ್ತೀವಿ. ಅದು ಆಗ ಏನಾಗಿದೆ ಅಂದರೆ ಅವಕ್ಕೇನು ಗಜೆಟ್ ನೋಟಿಫಿಕೇಶನ್ ಆಗಿಲ್ಲ, 6-1 ಆಗಿಲ್ಲ, 4-1 ಆಗಿಲ್ಲ, ಸರ್ವೆ ಆಗಿಲ್ಲ. ಒಂದು ರೈತರು ಮತ್ತು ನಮ್ಮ ಸರ್ಕಾರದ ಒಂದು ಒಡಂಬಡಿಕೆ ಅಲ್ಲಿ ಆ ಟೈಮಲ್ಲಿ ಬಿಟ್ಕೊಟ್ಟಿದ್ದೀವಿ. ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಈಗ ಅವ್ರ ಮಕ್ಕಳು ಬಂದರು, ಮೊಮ್ಮಕ್ಕಳು ಬಂದರು, ಈಗ ಕೆಲವು ಬೇಡ ಅಂತ ಮುಚ್ಚಾಕ್ತಾರೆ. ಈಗ ಅದು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓಪನ್ ಮಾಡ್ಕೋಬೇಕು. ನಾವು ಕೇಳಕ್ಕೋದ್ರೆ, ಸರ್ಕಾರ ಕೇಳಕ್ಕೋದ್ರೆ ಈಗ ಸರ್ ಇಲ್ಲಿ ಸರ್ ನಮಗೆ ಅವಾರ್ಡ್ ಕೊಟ್ಟಿಲ್ಲ, ನಮಗೆ ನೋಟಿಫಿಕೇಶನ್ ಆಗಿಲ್ಲ, ಇಲ್ಲ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಸರ್. ನೋಡಿ, ಇದು ನಿಮಗೆ ಮಾಹಿತಿ ಕೇಳಿ 3 ವರ್ಷ ಆಗಿದೆ. ಇಲ್ಲಿ ಕೇಳಿ, ಅದು ಪುನರ್ವಸತಿದು ಇದ್ರದ್ದು ಇದ್ರದ್ದು ಕಾಲುವೆಗಳು. ನಿಮಗೆ ಒಂದು ಕಾಲುವೆ ಇದ್ದರೆ ಎಷ್ಟು ಅಡಿ ಜಾಗ ಬಿಡಬೇಕು, ಅದು RTCನಲ್ಲೇ ಇರುತ್ತೆ. ಆರಗಿ ನೀರಾವರಿ ಕಾಲುವೆಗಳು ಅಂತ ಏನಿದೆ ಅದು ಇದೆ RTCನಲ್ಲಿ. ಆ ಕಾಲುವೆಗಳೇ ಇಲ್ಲ, ಕಣ್ಣಿಗೆ ಕಾಣಲ್ಲ ಅಂದರೆ ಆ ಕಾಲುವೆ ಪಕ್ಕದಲ್ಲಿ ರಸ್ತೆಗೆ ಬಿಡಬೇಕು. ಒಂದು 4 ಅಡಿ 8 ಅಡಿ ಬಿಡಬೇಕು ಕಾಲುವೆಗಳು, ಅದೇ ಇಲ್ಲ. ಎಷ್ಟು ದಿನ ಆಗಿದೆ ಸರ್? RTCಗಳಲ್ಲಿ ಇರೋದನ್ನಾದ್ರೂ ಮಾಡ್ಬೋದಲ್ವ? ಕೆರೆ ಎಲ್ಲಿದೆ ಹೇಳಿ ಸರ್, ಲೊಕೇಶನ್ ಹೇಳಿ ಸರ್. ನನಗೆ ಇಲ್ಲಿದೆ ಅಲ್ವಾ, ಇಲ್ಲಿದೆ ಅಂತ ಹೇಳಿ ಸರ್. ಪಂಚಾಯತಿಯಲ್ಲಿ ಕೆರೆಗಳು ಡೈರಿ ಇದೆಯಾ? ಕೆರೆಗಳು ಎಲ್ಲಿದೆ ಅಂತ ಗೊತ್ತಿದೆಯಾ? ಫಸ್ಟು ಗೊತ್ತಿದ್ರೆ ಹೇಳಿ ಸರ್, ನನಗೆ ಉತ್ತರ ಕೊಡಿ ಸರ್. ನಿಮ್ಮ ಮಾತನ್ನ ನಾವು ನಂಬಬೇಕಾಗಿದೆ. ಇವತ್ತು ಹಕ್ಕೆ, ಹುಲ್ಸೆ ಮತ್ತು ಮರೂರು ಈ ಥರ ಒಂದು 2-3 ಹಳ್ಳಿ, ಒಂದು 4-5 ಹಳ್ಳಿಗಳೆಲ್ಲ ಸೇರಿ ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಸುಮಾರು ಕೆರೆಗಳು ಒತ್ತುವರಿಯಾಗಿದ್ದಾವೆ. ಮತ್ತು ನಮಗೆ ಬಸ್ ಸ್ಟ್ಯಾಂಡು ಈ 10 ವರ್ಷದ ಹಿಂದೆ ಈ KRDCL ರೋಡ್ ಮಾಡಿದಂಥ ಸಮಯದಲ್ಲಿ ತೆಗೆದಿದ್ದ ಬಸ್ ಸ್ಟ್ಯಾಂಡು ಇವತ್ತವರೆಗೂ ಆ ಬಸ್ ಸ್ಟ್ಯಾಂಡನ್ನು ಮಾಡಲಿಲ್ಲ. ನಾವು ಸುಮಾರು ತಹಶೀಲ್ದಾರ್ಗೆ, DC ಗೆ, AC ಗೆ ಎಲ್ಲ ಕಡೆಗೂ ಅರ್ಜಿ, ಪಂಚಾಯತಿಗೂ ಸಮೇತ ಅರ್ಜಿ ಕೊಟ್ಟಿದ್ದು, ಯಾವುದೂ ಬಗೆಹರಿಲಿಲ್ಲ. ಅದಕ್ಕಾಗಿ ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡಿ ಇವತ್ತು ಸುಮಾರು ಎಲ್ಲ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಕೆಲವು ಬೆರಳೆಣಿಕೆ ಅಧಿಕಾರಿಗಳು ಬಂದಿಲ್ಲ ಈ ಜಾಗಕ್ಕೆ. ತಹಶೀಲ್ದಾರ್ ಬಂದು ನಮಗೆ ಇಲ್ಲೊಂದು ಈ ತಾಲೂಕಿಗೆ ನಾಯಿ ಸಂರಕ್ಷಣಾ ಕೇಂದ್ರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಮ್ಮ ಈ ಮರೂರು ಗ್ರಾಮದಲ್ಲಿ ಬೀದಿ ನಾಯಿಗಳದು, ಅದಕ್ಕೋಸ್ಕರ ನಮ್ಮ ಗ್ರಾಮಸ್ಥರೆಲ್ಲ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದೀವಿ. ಯಾಕೆಂದರೆ ಬೀದಿ ನಾಯಿ ಸಂರಕ್ಷಣಾ ಕೇಂದ್ರ ನಮ್ಮ ಊರಿನಲ್ಲಿ ಮಾಡಿದ್ರೆ ಇಲ್ಲಿ ಮೊದಲೇ ಅರಣ್ಯ ಪ್ರದೇಶ ಇರೋದ್ರಿಂದ ಹುಲಿಗಳು, ಚಿರತೆಗಳು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದೆ. ನಾಳೆ ದಿನ ಅಲ್ಲಿ ಜನಗಳಿಗೆ ಓಡಾಡುವಂಥ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮತ್ತು ಹಸು ದನ ಕರುಗಳೆಲ್ಲ ಮೇಯ್ತಾ ಇರ್ತವೆ. ಅಂಥವಕ್ಕೆಲ್ಲ ತೊಂದರೆ ಆಗೋ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಗ್ರಾಮಸ್ಥರು ಆ ನಾಯಿ ಸಂರಕ್ಷಣಾ ಕೇಂದ್ರನ ದಯವಿಟ್ಟು ನಮಗೆ ಮಾಡಿಕೊಡ್ಬೇಡಿ ಅಂತ ತಹಶೀಲ್ದಾರ್ ಮನವಿ ಮಾಡಿಕೊಂಡಾಗ ಅವರು ಮುಂದಿನ ಒಂದು ಕ್ರಮ ತಗೊಳ್ತೀನಿ, ಆಯಿತು ನನ್ನ ಕೆಲಸ ಆಗಿರೋದ್ರೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಈ ಕೆರೆ ಒತ್ತುವರಿಗೂ ಕೂಡ 2026 ಒಟ್ಟರೆ ಫೆಬ್ರವರಿ 5ನೇ ತಾರೀಕಿನ 2026 ಫೆಬ್ರವರಿ 5ನೇ ತಾರೀಕೊಳಗೆ ಕೆರೆ ಒತ್ತುವರಿ ಏನಾಗಿದೆ ಅದೆಲ್ಲನೂ ಬಿಡಿಸಿ ಅದಕ್ಕೆಲ್ಲ ಫೆನ್ಸ್ ಹಾಕ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಈಗ ಬಸ್ ಸ್ಟ್ಯಾಂಡದೊಂದು ನಾವು ಈಗ PWದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಯ್ತಾ ಇದ್ದೀವಿ. ಅವರು 2:45ಗೆ ಬರ್ತೀನಿ ಅಂದರೆ ಇನ್ನೂ ಬಂದಿಲ್ಲ. ಈ ಕಾರ್ಯಕ್ರಮ ಏನಾದ್ರು ನಾವು ಏನು ಇವತ್ತು ಇವೆಲ್ಲ ಆಗಬೇಕು ಅಂತ ಹಮ್ಮಿಕೊಂಡಿದ್ದೋ ಇವೇನಾದ್ರು ಇಲ್ಲಿಗೆ ಸ್ಥಗಿತಗೊಂಡ್ರೆ ಮುಂದಿನ ದಿನಗಳಲ್ಲಿ ಇದೇ ಗ್ರಾಮಸ್ಥರು, ಈ 5-6 ಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಇದೇ ಜಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಕೇಂದ್ರ ಸಮಿತಿಯ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಶೀಲರಾದ ವಿರಾಜಪೇಟೆಯ ವಿದ್ಯುತ್ ಗುತ್ತಿಗೆದಾರ BM ಗಣೇಶ್ ಅವರಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವಿರಾಜಪೇಟೆ ಸಮಿತಿ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ವಿರಾಜಪೇಟೆಯ ತಾಲೂಕು ಸಮಿತಿ ಕಚೇರಿಯಲ್ಲಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ BC ಭರತ್, ಉಪಾಧ್ಯಕ್ಷ KA ಹಂಸ, ಕಾರ್ಯದರ್ಶಿ NG ಚಂದ್ರಶೇಖರ್, ಸಹ ಕಾರ್ಯದರ್ಶಿ CG ಹರೀಶ್, ಖಜಾಂಚಿ MA ಸರ್ಫು, ಸಂಘಟನಾ ಕಾರ್ಯದರ್ಶಿ BM ರಮೇಶ್, ಸದಸ್ಯರಾದ BC ಕಿರಣ್, MD ರಫೀಕ್, ಅಲೆಕ್ಸ್, BS ಚಂದ್ರಶೇಖರ್, CG ಜಾಯ್, BR ಮನು, BM ಮ್ಯಾಥ್ಯೂ, BB ಹೊನ್ನಪ್ಪ ಹಾಗೂ ರಾಜಶೇಖರ ಪಾಲ್ಗೊಂಡಿದ್ದರು. ಎರಡರಲ್ಲಿ ನನಗೆ ನಿಜವಾಗಿ 100ಕ್ಕೆ 95% ನಮಗೇನೆ ಕೊಡ್ತಾರೆ ಅಂತ ಹೇಳುವ ಒಂದು ಭರವಸೆ ನಾನು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲರೂ ನೀವು ಉಳಿಸಿದ್ದೀರಾ. ಬಟ್ ವಿರೋಧ ಪಕ್ಷ ಅಂತೇಳಿ ಒಂದು ಟೀಮ್ ಇತ್ತು, ಯಾವುದು SMK ಬಣ. ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರಿಗೆ ಆ ಒಂದು ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಯಾವುದೋ ಒಂದು ಯಾಕೆಂದರೆ ಅದು ಸ್ವಂತ ಅಂತ ಹೇಳುವಂಥ ವಿಚಾರದಲ್ಲಿ ಉಟ್ಕೊಂಡು ಬಂದಂಥ ವಿಚಾರ. ಅವರಿಗೆ 15 ವರ್ಷ ಅಧ್ಯಕ್ಷನಾಗಿದ್ರು. ಪುನಃ ಈಗ ನಮ್ಮ ಕೊಡಗಿನಲ್ಲಿ ಏನಾಗಿದೆ ಅಂದರೆ ಗುತ್ತಿಗೆದಾರರ ಸಂಖ್ಯೆ ಹೆಚ್ಚಾಯ್ತಾ ಉಂಟು. ದಾಪಕ್ಲು ಬಳಿಯ ನೆಲಜಿ ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು ಗ್ರಾಮದ ಬೆಳೆಗಾರರ ಗದ್ದೆಗಳಿಗೆ ಹಾಗೂ ತೋಟಗಳಿಗೆ ಲಗ್ಗೆಯಿಟ್ಟ ಕಾಡಾನೆಗಳ ಹಿಂಡು ಭತ್ತದ ಫಸಲುಗಳನ್ನು ತುಳಿದು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನೆಲಜಿ ಗ್ರಾಮದ ಬೆಳೆಗಾರರಾದ ಚೆಟ್ಟಿ ನೆರವಣ್ಣ ಮಣ್ಣಪ್ಪ, ಕುಶಾಲಪ್ಪ, ಶಿವಕುಮಾರ ಹಾಗೂ ಕರಂಬಯ್ಯ ಎಂಬುವರ ತೋಟಗಳಿಗೆ ಹಾಗೂ ಗದ್ದೆಗಳಿಗೆ ಕಾಡಾನೆಗಳು ದಾಳಿ ನಡೆಸಿ ಕಾಫಿ ಮತ್ತು ಭತ್ತದ ಫಸಲುಗಳನ್ನು ತುಳಿದು ನಾಶಪಡಿಸಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮದಲ್ಲಿ ಹಲವು ತಿಂಗಳುಗಳಿಂದ ಕಾಡಾನೆ ಹಾವಳಿ ಮಿತಿಮೀರಿದ್ದು ಗ್ರಾಮಸ್ಥರು ಭಯದಿಂದ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಅಲ್ಲದೆ ಈ ಭಾಗದಲ್ಲಿ ಕಾಫಿ ಮತ್ತು ಭತ್ತದ ಫಸಲುಗಳ ಕೊಯ್ಲು ಕಾರ್ಯ ಆರಂಭಗೊಂಡಿದ್ದು ಕಾಡಾನೆಗಳ ಹಾವಳಿಯಿಂದ ಕಾರ್ಮಿಕರು ಹಾಗೂ ಬೆಳೆಗಾರರು ತೋಟಕ್ಕೆ ತೆರಳಲು ಹಿಂದೇಟು ಹಾಕುವಂತಾಗಿದೆ. ಕಾಡಾನೆಗಳ ಹಾವಳಿ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಗ್ರಾಮಸ್ಥರು ಭಯದಲ್ಲೇ ನಡೆದಾಡಬೇಕಾದ ಪರಿಸ್ಥಿತಿ ಗ್ರಾಮದಲ್ಲಿ ಸೃಷ್ಟಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಕೂಡಲೇ ಗ್ರಾಮದಲ್ಲಿರುವ ಕಾಡಾನೆಗಳನ್ನು ಕಾಡಿಗಟ್ಟುವ ಅಥವಾ ಹಿಡಿದು ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕು. ನಷ್ಟ ಸಂಭವಿಸಿದ ತೋಟದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತೀರಾ ಆನೆ ಬಂತು, ಬೇಲೆಲ್ಲ ತಿಂದಿತ್ತು, ಭಾರಿ ಲಾಸು ಮಾಡಿತ್ತು. ಫಾರೆಸ್ಟ್ಗಾರಕ್ಕೆ ಸುಮಾರು ನಿಮಿಷಂಗೂ ಬಪ್ಪಿ ಹಿಡಿದು ಬಂತೇಲೆ ತೀರಾ ನಂಗಡ ಇಲ್ಲಿ ಉಳ್ಳ ತೀರಾ ಬೇಲ್ನೆಲ್ಲಡು ದಂಡು ಮುಂದೆ ಜಂತ್ರ ಬೇಲ್ನೆಲ್ಲ ಪುಡಿ ಮಾಡಿತ್ತು.
ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು. ಸೋಮವಾರಪೇಟೆ, ಮಾಗಡಿ ಮತ್ತು ಜಾಲಸೂರು SH-85 ಹೆದ್ದಾರಿಯ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಿಂದ ನಡೀತಾ ಇರುವ 20 ಕೋಟಿ ರೂಪಾಯಿ ವೆಚ್ಚದ 10 ಕಿಲೋಮೀಟರ್ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ನಡೀತಾ ಇದೆ ಎಂದು ಕೂತಿ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ರಸ್ತೆಯಲ್ಲಿ ತರಾಟೆಗೆ ತೆಗೆದುಕೊಂಡರು. ಶಾಂತಹಳ್ಳಿ ಹೋಬಳಿಯ ಕೂಡು ರಸ್ತೆ ಕಲ್ಕಂದೂರು, ಹೊಸಬೀಡು, ಕೂತಿ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಸಂಪರ್ಕ ಇರುವ ಈ ರಸ್ತೆ 16 ಗ್ರಾಮದ ಹಲವು ವರ್ಷಗಳ ಕನಸಾಗಿದೆ. ಈ ಕಾಮಗಾರಿ ಪ್ರಾರಂಭವಾಗಿ 1 ವರ್ಷ ಮುಗಿಯುತ್ತಾ ಬಂದರೂ ಇನ್ನೂ ಪೂರ್ಣಗೊಂಡಿಲ್ಲ. ಗುತ್ತಿಗೆದಾರ ಗುದ್ದಲಿ ಪೂಜೆಗೆ ಬಂದವನು 1 ವರ್ಷ ಆದರೂ ಈ ಕಡೆ ತಿರುಗಿ ನೋಡಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸಂದರ್ಭ ಗ್ರಾಮದ ಉಪಾಧ್ಯಕ್ಷ KD ಗಿರೀಶ್, ಕೂತಿ ಗ್ರಾಮದ ದಿವಾಕರ್ ಮಾತನಾಡಿದರು. ಅವತ್ತಾಯ್ತು ಅಂತ ಅವತ್ತಿಂದ ಇಲ್ಲಿವರೆಗೆ ಊರಲ್ಲಿ ಬರಲಿಲ್ಲ. ಯಾಕೆಂದ್ರೆ ನಾವು ಅವತ್ತು ಮರನೂ ನಾವು ತೆಕ್ಕೊಡ್ತೀವಿ, ನಾವೇ ಬರ್ತೀವಿ, ಇಡೀ ಊರಲ್ಲಿ ಬರ್ತೀವಿ ಅಂದರೆ ನೀವು ಪರ್ಮಿಷನ್ ತಗೋಬರೋಕ್ಕಾಗಲಿಲ್ಲ. ನಾವು ಫಸ್ಟ್ ದಿನ ಮೀಟಿಂಗ್ ಆದಾಗ ನಿಮ್ಮ ಇವ್ರಿಗೆ ಹೇಳಿದ್ವಿ, ಅವರು ಯಾರು ಕಾಂಟ್ರಾಕ್ಟರಿಗೆ, ನೋಡಿ ಸರ್ 6 ತಿಂಗಳು ಬೇಕಾಗ್ತಾ ಇದೆ, 6 ತಿಂಗಳು ಪರ್ಮಿಷನ್ ತಗೊಂಡೇ ಮಾಡಿದ್ವಿ. ಇವ್ರು ಇನ್ನೂ ಅಲ್ಲಿ ಫಾರೆಸ್ಟ್ ಆಫೀಸ್ ಏಡಿನೇ ಕಟ್ಟಿಲ್ಲ. ಅದನ್ನ ನಾವು ಕಟ್ಟಕ್ಕಾಗಲ್ಲ. ಬಿಲ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಸೆಂಟ್ರಲ್ ರೋಡಿಂದ ಅಳತೆ ಮಾಡಿ ಸೆಂಟ್ರಲ್ ರೋಡಿಂದ ಲೈನ್ ಎಳಿತೀವಿ ಅಂತ ಎಲ್ಲಿ ಒಂದಿನ ಅರ್ಜಿ ತಂದಿಲ್ಲ, ಬರೀ ಒಂದು ಟ್ಯಾಂಕರ್ ಕಳ್ಕೊಂಡಿದ್ವಿ. ನಾವು ಯಾವತ್ತು ಕಿರಿಕ್ ಇಲ್ಲಿವರೆಗೆ ಬಂದ ಕಿರಿಕ್ ಮಾಡಕ್ ಬರ್ಲಿಲ್ಲ. ಅವತ್ತು ಹೇಳಿದ್ವಿ, ನೋಡಿ ನಿಮ್ ಕೆಲಸ ಸರಿ ಆಗ್ತಾ ಇಲ್ಲ, ಸರಿ ಮಾಡಿ ಅಂತ ಹೇಳಿದ್ವಿ. ಅವತ್ತಾಯ್ತು ಅಂತ ಅವತ್ತಿಂದ ಇಲ್ಲಿವರೆಗೆ ಊರಲ್ಲಿ ಬರ್ಲಿಲ್ಲ. ಯಾಕೆಂದ್ರೆ ನಾವು ಅವತ್ತು ಮರನೂ ನಾವು ತೆಕ್ಕೊಡ್ತೀವಿ, ನಾವೇ ಬರ್ತೀವಿ, ಇಡೀ ಊರಲ್ಲಿ ಬರ್ತೀವಿ ಅಂದ್ರೆ ನೀವು ಪರ್ಮಿಷನ್ ತಗೋಬರೋಕ್ಕಾಗಲಿಲ್ಲ. ನಾವು ಫಸ್ಟ್ ದಿನ ಮೀಟಿಂಗ್ ಆದಾಗ ನಿಮ್ಮ ಇವ್ರಿಗೆ ಹೇಳಿದ್ವಿ, ಅವರು ಯಾರು ಕಾಂಟ್ರಾಕ್ಟರಿಗೆ, ನೋಡಿ ಸರ್ 6 ತಿಂಗಳು ಬೇಕಾಗ್ತಾ ಇದೆ, 6 ತಿಂಗಳು ನಮಗೆ ಕ್ಲೀನ್ ಆಗಿರ್ಬೇಕು ಅಷ್ಟೇ. 2 ತಿಂಗಳಾದ್ರೂ ಪರವಾಗಿಲ್ಲ, ನಾವು ಕಾಯ್ತೀವಿ. ಅವಪ್ಪು ಪರ್ಮಿಷನ್ ತಗೊಂಡೇ ಕೊಡ್ಬೇಕು. ಪರ್ಮಿಷನ್ 1 ವರ್ಷ ಬೇಕಾ ಸರ್? 1 ವರ್ಷ ಬೇಕಾ? ಕೊಡಲೇಬೇಕು ಅಲ್ಲಲ್ವಾ? ಪರ್ಮಿಷನ್ ಇವರು ವಿಜಯಣ್ಣ 25-30 ವರ್ಷದಿಂದ ಕಾಯ್ದಿದ್ವಿ. ಇನ್ನೊಂದು ಕಂಪ್ಲೇಂಟ್ ಮಾಡಿದ ಅಂತ ಮುಂದೂಡ್ತದೆ ಅಷ್ಟೇನೆ. ಒಂದು ವರ್ಷ ಮುಂದಕ್ಕೆ ಹೋಗುತ್ತೆ ಅಂತ ನೀವು ಹೇಳ್ಬೇಕಾಗಿಲ್ಲ. ರೋಡ್ ಕೇಳೋದು ನಾವು, ತರೋದು ನಾವು, ನಿಮ್ ಕೆಲಸ ಬರೀ ಡ್ಯೂಟಿ ಮಾಡೋದು. ಅದೊಂದು ಕಲ್ತ್ಕೊಳ್ಳಿ. ಮಾತಾಡಿಲ್ಲ, ಇವ್ರೇನೋ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬೇಕು. ನಿಮ್ಮ ಹತ್ರ ಎದುರಿಸಿದೇನಲ್ಲ, ಒಂದು ವರ್ಷ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಿ ನೀವ್ಯಾರು? ಇವರು ಕೆಲಸ ಮಾಡಿಸ್ದಂಗೆ ಇಂಜಿನಿಯರ್ ಇವರು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಬೇಕು. ಇವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕಲ್ಲ. ಮನೆಯವ್ರು ಎಲ್ಲೋದು ಇವರು? ಇವ್ರ ಮನೆಯವ್ರು ತೆಗೆದ್ರಂತೆ, ಅಲ್ಲಿ ತೆಗಿಲೇ ಇಲ್ಲ ಅಂತ. ಅಲ್ಲ ಒಂಥರ ಏನಿಲ್ಲ, ಇವತ್ತು ಬರಕ್ಕೆ ಹೇಳಿ ಅವ್ರನ್ನ. ಅರ್ಬತ್ ಸರ್, ನೀವು ಇಲ್ಲಿ ಮಾತಾಡ್ತೀರಾ, ನೀವು ಯಾವ ಕೆಲಸನೂ ಮಾಡ್ತಾ ಇಲ್ಲ. ಅವತ್ತು ಹೇಳಿದಕ್ಕೂ ಹಂಗೆ ಉಂಟು ಸರ್, ಹಂಗೆ ಇದೆ. ನೀವೇನಂತ ಹೇಳಿದ್ರೆ ಊರ್ ಸಪೋರ್ಟ್ ಮಾಡಿ ನಾನು ಕೆಲಸ ಮಾಡಿಸ್ತೀನಿ ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು? 1 ವರ್ಷ ಆಯ್ತು. ಬನ್ನಿ ಸರ್, ಕಂಟಿನ್ಯೂ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನಿಲ್ಲ, ಡ್ರೈನೇಜ್ ಹೊರತುವರೆಗೂ ಪೂರ್ತಿ ಮುಗಿಸಿ ಆಮೇಲೆ ಡ್ರೈನೇಜ್ ಮಾಡಿ. ಒಂದು ನಿಮಿಷ ಎಲ್ಲ ಮುಗಿಸಿ ಹೊರತುವರೆಗೂ ಮುಗಿಸಿ ಡ್ರೈನೇಜ್ ಮಾಡಿ ಆಮೇಲೆ ಡಾಮರ್ ಹಾಕಿ. ಅಲ್ಲ ಡಾಮರ್ ಹಾಕಿ, ಡಾಮರ್ ಮಾಡ್ಕೊಬಿಟ್ಟು. ಕೂತಿ ಗ್ರಾಮದವರು ಈಗ ತೋಳಸ್ಟಳ್ಳಿ ಗ್ರಾಮದವರು ಕಲ್ಕುಂದೂರಿಂದ ಕೂತಿ ಗ್ರಾಮಕ್ಕೆ PWDದು ರೋಡ್ ಸ್ಯಾಂಕ್ಷನ್ ಆಗಿದೆ. ಇದು 20 ಕೋಟಿ ವೆಚ್ಚದಲ್ಲಿ 8 ಕಿಲೋಮೀಟ್ರ್ ರಸ್ತೆ ಅಗಲೀಕರಣ ಮತ್ತು ಹೊಸದಾಗಿ ಡಾಂಬರ್ ಹಾಕುವಂಥ ಕೆಲಸ ಇದೆ. ಇದನ್ನು ದಿನೇಶ್ ಎಂಬ ಕಾಂಟ್ರಾಕ್ಟರ್ ಈ ಕೆಲಸನ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಬಟ್ ಈ ಕೆಲಸ ತುಂಬ ಕಳಪೆ ಮಟ್ಟದಲ್ಲಿದೆ. ನಾವು ತುಂಬ ಹಲವು ಬಾರಿ AW ಅವ್ರನ್ನ ಮೀಟ್ ಮಾಡಿ ಮತ್ತು ಅರ್ಬಾಜ್ ಅವ್ರನ್ನ ಇಂಜಿನಿಯರ್ನ ಮೀಟ್ ಮಾಡಿ
ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ರೋಡ್ನ 20 ಅಡಿ 2 ಸೈಡನ್ನು ಅಗಲ ಮಾಡಿ ಚರಂಡಿನ ನೀಟಾಗಿ ಮಾಡಿ ನಂತರ ಮರಗಳನ್ನು ತೆಗೆದು ಮತ್ತೆ ಕೆಲಸ ಮಾಡಿ ಅಂತ ಹೇಳಿದ್ವಿ. ಆದರೆ ಕರೆಂಟು ಕಂಬಗಳನ್ನು ತೆಗೆದುಬಿಟ್ಟು ಮಾಡಿ ಅಂತ ಹೇಳಿದ್ವಿ. ಬಟ್ ಇವರು ತುಂಬ ಕಳಪೆ ಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ದಿನೇಶ್ ರವರು ಸ್ಪಾಟ್ಗೆ ಬಂದೇ ಇಲ್ಲ. ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ 6 ತಿಂಗಳು ಹಿಂದೆ ಮೀಟಿಂಗ್ ಮಾಡಿದಾಗ ಎಲ್ಲ ಪರ್ಮಿಷನ್ ತಗೊಂಡು ಈ ರಸ್ತೆನ ನೀಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಇವರು ಒಂದು ಪರ್ಮಿಷನ್ ಆಗಲಿ, ಒಂದು ರಸ್ತೆಯನ್ನು ಅಗಲೀಕರಣ ಮಾಡೋದಾಗಲಿ ಮತ್ತು ರಸ್ತೆನ ಗುಣಮಟ್ಟದ ಕೆಲಸ ಮಾಡೋದಾಗಲಿ ಇವರು ಇವತ್ತಿನವರೆಗೂ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು AWL ಮತ್ತು ಇವ್ರನ್ನ ಸ್ಪಾಟ್ಗೆ ಕರೆಸಿ ಇವತ್ತು ಕರೆಕ್ಟಾಗಿ ಒಂದು ಊರವರು ವಾರ್ನ್ ಮಾಡಿದ್ದೀವಿ. ದಿನೇಶ್ ರವರು ಸ್ಪಾಟಿಗೆ ಬರಬೇಕು, ಈ ರಸ್ತೆಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು, ಕಂಬಗಳನ್ನ ಸೈಡಿಗೆ ಇಡಬೇಕು ಮತ್ತು ಇಲ್ಲಿ ಡ್ರೈನೇಜ್ನ ನೀಟಾಗಿ ಮಾಡಬೇಕಂತ ಹೇಳಿದ್ವಿ. ಇವತ್ತು ಅವರು ಒಪ್ಕೊಂಡಿದ್ದಾರೆ. ಬಟ್ ಅವರು ಒಪ್ಕೊಂಡಿದ್ದ ತಕ್ಷಣ ಕೆಲಸನ ಮಾಡಲ್ಲ ಅಂತ ನಮ್ಮ ಬೇಡಿಕೆ. ತುಂಬ ನಂಬಿಕೆ ಇದೆ. ಇತ್ತೀಚೆಗೆ ನೀವು ಕಲ್ಕತ್ತಾ ಇದ್ದೀರ ಅನ್ನೋ ಫೀಲ್ ಆಗ್ತಾ ಇದೆ. ಅದನ್ನು ಮಾಡ್ಕೋಬೇಡಿ. ಆ ಗ್ರಾಮದ ಬಗ್ಗೆ ನಿಮಗೆ ತುಂಬ ಅಚ್ಚುಕಟ್ಟಾಗಿ ನಾನು ಹೇಳಿದ್ದೀನಿ ಅಲ್ವಾ, ನಮ್ಮ ಗ್ರಾಮಸ್ಥರು ಹೇಗಿದ್ದೀವಿ ಏನು ಎತ್ತ ಅಂತ. ಇವರು ಬೇರೆ ಕಡೆ ಏನು ರೋಡ್ ಮಾಡಿದರೆ ನೀವಿಲ್ದಾಗ ಅದು ನೆಕ್ಸ್ಟ್ ಬಿಟ್ಬಿಡಿ. ಈ ರೋಡ್ನ ನಾವು ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಳೋದು ಖಂಡಿತ. ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಯಾರು ಬಂದು ಕಾಂಪ್ರಮೈಸ್ ಮಾಡ್ಕೋತಾರೆ ಅದಂತೂ ಗೊತ್ತಿಲ್ಲ. ನಮ್ಮ ಗ್ರಾಮದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಇವತ್ತಲ್ಲ ನಾಳೆ ಇನ್ನು 3 ವರ್ಷ ಆದ್ರೂ ನಾವು ನೀಟಾದ ರೋಡ್ನೇ ಮಾಡ್ಕೊಳ್ಳೋದು, ಇದಂತೂ ಸತ್ಯ. ಯಾರಾದ್ರೂ ರಸ್ತೆ ಒಳಗೆ ಬಂದು ಅವ್ರಿಗೆ ಹೇಳ್ತಾರೆ ನಾವು ತಡೆದಿಲ್ಲ, ನಾವು ಗಲಾಟೆ ಮಾಡಿಲ್ಲ ಅಂತ. ನೀವ್ ಹೇಳ್ತೀರಾ ಸುಳ್ಳ? ಏನಂತ ಅದು ಪ್ರಾಬ್ಲಮ್ ಇದೆ, ನಾನು ತೆಗಿಯಲ್ಲ ಅಂತ ಹೇಳಿ ಕಾಂಟ್ರಾಕ್ಟರ್ ಹೇಳಿದ. ನಾವು ಇಮಿಡಿಯೇಟ್ಲಿ PMC ಅವರಿಗೆ ಲೆಟರ್ ಹಾಕಿದ್ವಿ. ಇಲ್ಲಿ ಈ ತರ ಒಂದು ಸಮಸ್ಯೆ ಇದೆ, ಬಂದ್ ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಲೆಟರ್ ಹಾಕಿದ್ವಿ. ಆ ಲೆಟರ್ದು ಕಾಪಿ ಕೂಡ ನನ್ನ ಹತ್ರ ಇದೆ. ಆಮೇಲೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲೇನೋ ಕನ್ವಿನ್ಸ್ ಮಾಡ್ಬಿಟ್ಟು ಅವರು ಐಟಿಗೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ಮುಂಚೆ ಹೇಳಿದ್ರೆ ಹಾಸ್ಪಿಟಲ್ ಜನಗಳು ಗಲಾಟೆ ಮಾಡ್ತಾರೆ ಅಂತ. ಈಗ ಮುಂಚೆ ಹೇಳಿದ್ರೆ 10 ನಿಮಿಷದಲ್ಲಿ ವಿಜಯಣ್ಣ ಅವ್ರು ಬಂದಾಗ ನೀವಿರ್ಲಿಲ್ವಾ? ಸ್ಟಾರ್ಟಿಂಗ್ ಇಂದ ಇಂಜಿನಿಯರು ಅವರೆಲ್ಲ ಕರೆಸಿ ಹೇಳಿದಾಗ ಅವ್ರು ಹೇಳಿದ್ರು ಹೊರ್ತು ವರ್ಕ್ ಮಾಡಿ ಚರಂಡಿ ತೆಗೆದು ಸೈಡು ಒಳ್ಳೆ ಇದು ವೆಟ್ ಮಿಕ್ಸ್ ಹಾಕಂಗಿಲ್ಲ, ಜೆಲ್ಲಿನ ಬೋಟ್ರಸ್ ದಪ್ಪ ಸೈಜ್ ಜೆಲ್ಲಿ ಹಾಕಿ ಆಮೇಲೆ ವೆಟ್ ಮಿಕ್ಸ್ ಹಾಕಿ ಅರ್ದು ನೀಟ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಏನಿಲ್ಲ, JCBಲಿ ಚರಂಡಿ ತೆಗೆಯೋದು, ವೆಟ್ ಮಿಕ್ಸರ್ ಲಾರಿ ಲೋಡ್ ತಂದು ಸುರಿಯೋದು, ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾವುದೇ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇಲ್ಲ. ಎಸ್ಟಿಮೇಟಲ್ಲಿ ನಾವು ಅವ್ರನ್ನ ಇದುವರೆಗೆ ಕೇಳ್ತಿರೋದು, ಎಸ್ಟಿಮೇಟಲ್ಲಿ ಏನಿದೆ ಅದನ್ನು ಮಾಡಿ ನೀಟಾಗಿ ಮಾಡಿ, ಎಲ್ಲ ಡ್ರೈನೇಜು ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿ ಆಮೇಲೆ ಡಾಮರ್ ಹಾಕಿ. ಅವ್ರೇನು ಮಾಡ್ತಾ ಇದ್ದಾರೆ, ಡ್ರೈನೇಜ್ ಬಾಕಿ ಇದೆ, ಒಂದು ಕಡೆ ಮೋರಿ ಬಾಕಿ ಇದೆ, ಒಂದು ಕಡೆ ಮರಗಳು ಬಾಕಿ ಇದೆ, ಇಲ್ಲಿ ಡಾಮರ್ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಡಾಮರ್ ಹಾಕೋಗ್ಲೂ ಅಷ್ಟೇ ಕ್ವಾಲಿಟಿ ಡಾಮರ್ ಹಾಕಬೇಕು ಅಂತ ನಾವು ಹೇಳಿದ್ವಿ. ಏನಾದ್ರು ಮಾಡಿಲ್ಲ ಅಂತಂದರೆ ಇಡೀ ಗ್ರಾಮಸ್ಥರು ಬಂದು ರಸ್ತೆ ತಡೆದು ಅವ್ರು ಕೆಲಸ ಮಾಡೋದನ್ನು ತಡೆದು ನಾವು ಆಫೀಸಿಗೆ, ನಾವು PWD ಆಫೀಸಿಗೆ ಮುತ್ತಿಗೆ ಹಾಕಿ ಅವ್ರನ್ನ ಬೀಗ ಹಾಕೋಂಥ ಕೆಲಸ ಮಾಡ್ತೀವಿ ಇಡೀ ಗ್ರಾಮಸ್ಥರು. ಗುತ್ತಿಗೆದಾರ ದಿನೇಶ್ ಬಹುತೇಕ ಕಡೆ ಕಳಪೆ ಕಾಮಗಾರಿ ಮಾಡಿರುವುದು ಕಂಡುಬಂದಿದೆ. ಇಲ್ಲಿ ಕಳಪೆ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ. ಇವರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಯಾಕೆ ಕೂತಿ ಗ್ರಾಮದವರು ಬಂದು ಇಲ್ಲಿ ನಿಗಾವಹಿಸ್ತಾ ಇದ್ದೀವಿ ಅಂದರೆ, ದಿನೇಶ್ ರವರ ಕೆಲಸ ತುಂಬ ಕಳಪೆ ಆಗಿದೆ. ಇವತ್ತು ಬೆಟ್ಟದಪುರದಲ್ಲಿ ಅಲ್ಲಿ ಇವತ್ತು ಅರ್ಧ ಎಕರೆನ ಎಲ್ಲ ಯುವಕರು ಸೇರಿಬಿಟ್ಟು ಕಿತ್ತಾಕಿದ್ರು. ಹಾಗೆ ಇಲ್ಲಿ ಕಟ್ಟೆ ಕೊತ್ತನಹಳ್ಳಿಯಲ್ಲಿ ಕೆಲಸ ಮಾಡಿದ್ರು, ಅದನ್ನೂ ಕಳಪೆ ಆಗಿತ್ತು. ದೊಡ್ಡತೊಳೂರಲ್ಲಿ ಕೆಲಸ ಮಾಡಿದ್ರು, ಅದು ಕಳಪೆ ಆಗಿತ್ತು. ನಮ್ಮ ಉದ್ದೇಶ ಏನಂದರೆ ಈ ರೋಡು ಕಳಪೆ ಆಗಬಾರ್ದು, ಈ ರೋಡು ಗುಣಮಟ್ಟದ ಕೆಲಸ ಆಗಬೇಕು ಅಂತ ನಾವು ಮಾಡ್ಕೊಂಡಿದ್ವಿ. ಇವತ್ತು ನೋಡಿ, ಹೊಸಬೀಡು ಹತ್ರ ಒಂದು ಅಪ್ಪು ತೆಗಿಬೇಕಿತ್ತು, ಅಪ್ಪು ತೆಗಿಲಿಲ್ಲ. ಸೈಡಲ್ಲಿ ಕಲ್ಲುಗಳಿತ್ತು, ಕಲ್ಲುಗಳನ್ನ ತೆಗಿಲಿಲ್ಲ. ಮತ್ತು ಟರ್ನುಗಳನ್ನ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು, ಅದನ್ನೂ ಮಾಡಿಲ್ಲ. ತುಂಬ ಕೆಟ್ಟ ರೀತಿಯಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಇಂಜಿನಿಯರ್ ಒಬ್ರು ಇದ್ದಾರೆ, ಪುನೀತ್ ಅಂತ. ಅವರು ಬರೀ ಹರಕೆ ಉತ್ತರನ ಕೊಡ್ತಾ ಇದ್ದಾರೆ. ನಾವು ಪರ್ಮಿಷನ್ ತಗೊಂಡಿದ್ವಿ, ಅದು ತಗೊಂಡಿದ್ವಿ, ಇದು ತಗೊಂಡಿದ್ವಿ ಅಂತ. ಇವತ್ತಿನವರೆಗೆ ಯಾವುದು ಪರ್ಮಿಷನ್ ತಗೊಂಡಿಲ್ಲ, ಗುಣಮಟ್ಟದ ಕೆಲಸ ಮಾಡ್ತಾ ಇಲ್ಲ. ಹಾಗೇನೆ ಇಲ್ಲಿ ರೋಡ್ನ ಮಾಡಿದ್ದಾರೆ. ಇವತ್ತು ಒಂದು ಟ್ಯಾಂಕರ್ ಆಗಲಿ, ಒಂದು ನೀರು ಹಾಕೋಂಥ ವ್ಯವಸ್ಥೆ ಆಯ್ತಿಲ್ಲ. ಇವತ್ತು ತುಂಬ ಧೂಳು ಮನೆಗೆ ಮತ್ತು ಇದಕ್ಕೆ ಹಾರ್ತಾ ಇದೆ. ನಾವು ಅದೆಲ್ಲನೂ ಅವರಿಗೆ ಮನವರಿಕೆ ಮಾಡಿವಿ. ಇನ್ನೂ 10 ದಿನದೊಳಗೆ ಈ ಕೆಲಸಗಳನ್ನ ಕರೆಕ್ಟಾಗಿ ಪೂರ್ಣ ಮಾಡ್ದಲೇ ಇದ್ದರೆ ನಿಮ್ಮ ಆಫೀಸ್ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಅವರಿಗೆ ಹೇಳ್ತಾ ಇದ್ದೀವಿ. ಈ ಸಂದರ್ಭ AE ಕುಮಾರ್,
ಇಂಜಿನಿಯರ್ ಹರ್ಬಸ್, ಗ್ರಾಮಸ್ಥರಾದ ಜಯರಾಜ್, ಯಾದವ್, ಲಕ್ಷ್ಮಣ್ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ, ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಅಂಗವಾಗಿ ವಿರಾಜಪೇಟೆ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ತಾಲೂಕು ಅಧ್ಯಕ್ಷ ಪಿ.ಎ. ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿರಾಜಪೇಟೆ ಸಮೀಪದ ಬೇಟೋಳಿ ಗ್ರಾಮದ ಶ್ರೀ ಶಕ್ತಿ ಅಸೋಸಿಯೇಷನ್ದ ಶಕ್ತಿ ವೃದ್ಧಾಶ್ರಮದಲ್ಲಿದ್ದ ವೃದ್ಧರಿಗೆ ಸಿಹಿ ಹಂಚಿ ಮಧ್ಯಾಹ್ನದ ಭೋಜನ ನೀಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ವೃದ್ಧಾಶ್ರಮ ವಾಸಿಗಳೊಂದಿಗೆ ಕೆಲಕಾಲ ಕಳೆದ ಜೆಡಿಎಸ್ ಪಕ್ಷದ ಸದಸ್ಯರು ಅವರ ಸಂಭ್ರಮಕ್ಕೆ ಕಾರಣಕರ್ತರಾದರು. ಬಳಿಕ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬಕ್ಕೆ ವೃದ್ಧಾಶ್ರಮದಲ್ಲಿರುವ ಎಲ್ಲ ವೃದ್ಧರು ಶುಭಾಶಯವನ್ನ ಕೋರಿದ್ರು. ಬಿಡಿ ಏನು ತೊಂದರೆ ಈ ಸಂದರ್ಭ ಮಾತನಾಡಿದ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಅವರು, ದೇಶದ ಅಭ್ಯರ್ಥಿ ಜೊತೆಗೆ ಹೆಚ್ಚಿನ ಆದ್ಯತೆಯ ಮೇಲೆ ರಾಜ್ಯದ ಅಭ್ಯರ್ಥಿಗೆ ಹಗಲಿರುಳು ಶ್ರಮಿಸ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಕರುಣಿಸಲಿ ಎಂದರಲ್ಲದೆ ಈಗಾಗಲೇ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ನೆನಪಲ್ಲಿ ಉಳಿಯುವಂತ ಕೆಲಸವನ್ನ ಮಾಡಿದ್ದಾರೆಂದರು. ಇವತ್ತು ಡಿಸೆಂಬರ್ 16 ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಅದೇ ರೀತಿ ನಮ್ಮ ಹಲವಾರು ಸಾಧನೆ ವೀರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ಅವರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, ಆಮೇಲೆ ಲಾಟರಿ ನಿಷೇಧ, ಅದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನು ನಮ್ಮ ಕೊಡಗಿನ ಒಂದು ಕುಮಾರಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ದಿನ ಅದೇ ಶಕ್ತಿ ವೃದ್ಧಾಶ್ರಮದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ವೃದ್ಧರಿಗೆ ವಯಸ್ಸಾಗಿ ಇದ್ದಾರೆ, ಇವರೆಲ್ಲ ನಮ್ಮ ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲ ಇದ್ದಾರೆ. ಅವರಿಗೆ ನಾವು ಕುಮಾರಣ್ಣನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೊಂದು ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಸ್ವೀಟು ಮತ್ತು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಿಂದ ಕುಮಾರಣ್ಣನಿಗೆ ಆರೋಗ್ಯ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇವೆ. ಕುಮಾರಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಇವತ್ತು ಹುಟ್ಟುಹಬ್ಬದ ಇರುವುದರಿಂದ ನಮ್ಮ ಕೊಡಗು ಜನತೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸುತ್ತೇವೆ. ಈ ಸಂದರ್ಭ ತಾಲೂಕು ಕಾರ್ಯದರ್ಶಿ ಹರ್ಷ ಟಿ.ಆರ್., ತಾಲೂಕು ಉಪಾಧ್ಯಕ್ಷ ಕೆ.ಎಸ್. ರಜಾಕ್, ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಮಜೀದ್ ಚೋಕಂಡಹಳ್ಳಿ, ಯುವ ಘಟಕದ ಅಧ್ಯಕ್ಷ ಸೈಫುದ್ದೀನ್, ಎಸ್ಸಿ ಎಸ್ಟಿ ಘಟಕದ ಅಮ್ಮತ್ತಿ ಜಯಮ್ಮ, ಮುಖಂಡರಾದ ನೂರ್ ಅಹಮದ್, ಸಮಾಜ ಸೇವಕರಾದ ಟಿವಿ ಸಾಜು ಮೋನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ ತುಮಕೂರಿನಲ್ಲಿ ನಡೆದ ರ್ಯಾಲಿಯಲ್ಲಿ ಅಂಬತ್ತಿಯ ಕೊಂಗಂಡ ಗಗನ್ ಕರ್ಮಯ್ಯ ನ್ಯಾವಿಗೇಟರ್ ಹಾಗೂ ಮಂಗಳೂರಿನ ಡೀನ್ ಮಸ್ಕರೇನಸ್ ಡ್ರೈವರ್ ಓವರ್ ಚಾಂಪಿಯನ್ ಆಗಿ ಮಿಂಚಿದ್ದಾರೆ. ಜಿಪ್ಸಿ ಕ್ಯಾಟಗರಿಯಲ್ಲಿ ಅಂಬತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಕೊಯಂಬತ್ತೂರಿನ ಪ್ರಕಾಶ್ ಮುತ್ತುಸ್ವಾಮಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತುಮಕೂರಿನಲ್ಲಿ 3 ದಿನ ನಡೆದ ರ್ಯಾಲಿಯಲ್ಲಿ 22 ಕಿಲೋಮೀಟರ್ನ 3 ಹಂತ ಹಾಗೂ 10 ಕಿಲೋಮೀಟರ್ 3 ಹಂತವಾಗಿತ್ತು. ಇದರಲ್ಲಿ ಕೊಡಗಿನ ರ್ಯಾಲಿ ಪಟುಗಳಾದ ಮೇಕೇರಿರ ಅಭಿನವ್ ಗಣಪತಿ, ಮನೆಯಪಂಡ ಗೌರವ ಅಯ್ಯಪ್ಪ, ಕೊಂಗಂಡ ಕವನ್ ಕಾರ್ಯಪ್ಪ ಹಾಗೂ ಉದ್ದಪಂಡ ತಿಮ್ಮಣ್ಣ ಪಾಲ್ಗೊಂಡಿದ್ದರು.